ಅಮೃತಮಯ ಕಲಶ ಕಾವ್ಯಗಳನ್ನು ರಾಜಮಂಜರಿ ಪಾಂಡೆಯವರು ಬರೆದಿರುವ ಬಾಲಬೋಧಿನಿ ಟೀಕೆಯ ಸ್ವಾಧ್ಯಾಯನ ಮೋಕ್ಷ ಅಧಿಕಾರದ ಮೂರನೇ ಮಂಗಲ ಕಲಶ ಸರ್ವಮಪಿ ಸ್ವಲಕ್ಷಣ ಬಲ भेदुं हि यच्छक्यते चिन्मुद्राङ्कितनिर्विभागमहिमा शुद्धश्चिदेवास्म्यहं भिद्यन्ते यदि कारकाणि यदि वा धर्मागुणा वायति विद्यन्तां न विनास्ति काचन विभो भावे विशुद्धे चिति। ನಾನು ಹೇಳಿದ್ದೇನೆ, ಯದಿ ಕಾರಕಾಣಿ ವಾ ಧರ್ಮಾಃ ವಾ ಗುಣಾ ಭಿದ್ಯಂತೆ ಭಿದ್ಯಂತಾಂ ಚಿತಿ ಭಾವೇ ಕಾಚನ ಭಿದ ನ. ಒಂದು ವೇಳೆ ಆತ್ಮನನ್ನು ಆತ್ಮನ ಮೂಲಕ ಆತ್ಮನಲ್ಲಿ ಇಂಥ ಭೇದ ಅಥವಾ ಉತ್ಪಾದ ವ್ಯಯ ದ್ರವ್ಯ ರೂಪದ ದ್ರವ್ಯ ಗುಣ ಪರ್ಯಾಯ ರೂಪದ ಭೇದ ಬುದ್ಧಿ ಅಥವಾ ಜ್ಞಾನಗುಣ ದರ್ಶನಗುಣ ಸುಖಗುಣ ಇತ್ಯಾದಿ ಅನಂತ ಗುಣರೂಪದ ಭೇದ ಬುದ್ಧಿ. ಇಂಥ ಭೇದಗಳು ಒಂದು ವೇಳೆ ವಚನದ ಮೂಲಕ ಉತ್ಪನ್ನ ಮಾಡಿದರೆ ಉತ್ಪನ್ನವಾಗುತ್ತವೆ. ವಚನದ ಮೂಲಕ ವಸ್ತುವಿನೊಳಗ ಭೇದದ ಬುದ್ಧಿಯನ್ನ ಉತ್ಪನ್ನ ಮಾಡಿದರೆ ಈ ಪ್ರಕಾರದ ಭೇದಗಳ ಆಗುತ್ತವೆ. ವಚನದೊಳಗೆ ಭೇದಲ್ಲ, ಬುದ್ಧಿಯೊಳಗೆ ಭೇದರೇ. ವಚನದ ಮೂಲಕ ಆತ್ಮನನ್ನು ಆತ್ಮನಲ್ಲಿ ಆತ್ಮನ ಮೂಲಕ ಈ ಪ್ರಕಾರ ಹೇಳುವೆಳೆದೊಳಗ ಬುದ್ಧಿಯೊಳಗ ಆತ್ಮನಿಗೆ ಸಂಬಂಧಿಸಿದ ಹಾಗೆ ಭೇದಗಳಾಗ್ತವೆ. ಉತ್ಪಾದ ವ್ಯಯ ದ್ರವ್ಯ ಸ್ವರೂಪ ಆತ್ಮ ಇದ್ದಾನೆ. ವಿಶ್ವದ ಪ್ರತಿಯೊಂದು ದ್ರವ್ಯ ಗುಣ ಪರ್ಯಾಯಾತ್ಮಕ ಇದೆ. ಜೀವ ಕೂಡ ಒಂದು ದ್ರವ್ಯ ಇದ್ದ ಕಾರಣ ಅದು ದ್ರವ್ಯ, ಆ ಜೀವ ದ್ರವ್ಯ ಗುಣ ಪರ್ಯಾಯಾತ್ಮಕ ಇದೆ. ಜೀವದಲ್ಲಿ ಈ ಪ್ರಕಾರದ ಜ್ಞಾನ ದರ್ಶನ ಸುಖ ವೀರ್ಯ ಮೊದಲಾದ ಗುಣಗಳಿದ್ದಾವೆ. ರಾಗ ಮೋಹ ಮೊದಲಾದವುಗಳು ಇಲ್ಲವೇ ಇಲ್ಲ. ಈ ಪ್ರಕಾರ ವಚನದ ಮೂಲಕ ಜೀವದ ಸ್ವರೂಪವನ್ನು ಅಥವಾ ನನ್ನ ಸ್ವರೂಪವನ್ನು ವಚನದ ಮೂಲಕ ಭೇದ ಮಾಡಿ ನನ್ನ ಸ್ವರೂಪವನ್ನು ಯಾರಾದರೂ ಹೇಳ್ತಿದ್ರು ಗುರುಗಳ, ಅಥವಾ ನಾನು ಸ್ವಯಂ ತಿಳ್ಕೊಳ್ತಾ ಇದ್ದನು ಭೇದದ ಮೂಲಕ ನನ್ನ ಸ್ವರೂಪವನ್ನು. ವಚನಗಳ ಭೇದದ ಮೂಲಕ ತಿಳಿದ್ರೆ ನನ್ನ ಬುದ್ಧಿಯೊಳಗೆ ಭೇದ ಆಗ್ತಿದೆ. ಈ ಮಾತು ಸತ್ಯ ಇದ್ರೂ ಕೂಡ ಅಂದ್ರನ ಏನ್ರಿ, ಸತ್ಯ ಇಲ್ಲನ ಇದು ವಸ್ತು ಸಾಪೇಕ್ಷ, ಇದು ಸತ್ಯ ಇಲ್ಲನ. ವಸ್ತುವಿನಲ್ಲಿ ಕಾರ್ಯ ಏನು ಇದೆ ಅದು 6 ಕಾರಕಗಳ ಮೂಲಕನ ಆಗುತ್ತಿದೆ. ಆದ್ರೆ ಆ ಕಾರಕ ರೂಪವಾಗಿ ಕಥನ ಮಾಡಬಹುದು. ಆದ್ರೆ ಆ ಕಾರಕಗಳ ರೂಪದಿಂದ ಸ್ವಯಂ ವಸ್ತು ಆಗುವುದಿಲ್ಲ. ಅದೇ ಪ್ರಕಾರ ಉತ್ಪಾದ ವ್ಯಯ ದ್ರವ್ಯ ಗುಣ ಪರ್ಯಾಯ ಜ್ಞಾನಗುಣ ದರ್ಶನ ಗುಣ ಇತ್ಯಾದಿಗಳನ್ನು ಎತ್ತಿ ಭೇದ ಮಾಡಿ ಹೇಳಿದರೆ ಬುದ್ಧಿಯೊಳಗೆ ಭೇದ ರೂಪದಿಂದ ವಸ್ತುವಿನ ಗ್ರಹಣ ಆಗ್ತಿದೆ.
ಆದ್ರೆ ವಸ್ತುವಿನೊಳಗೆ ಮೂಲತಃ ಭೇದ ಇಲ್ಲ. ಇದು ಬಹಳ ಉಚ್ಚ ಕೋಟಿದ್ದ ಮಾತು ಇದೆ. ನಮಗ ತಿಳ್ಕೊಳ್ಳೋದು ಅನಿವಾರ್ಯ ಇದೆ. ನಮ್ಮ ಹತ್ರ ಇದನ್ನು ತಿಳ್ಕೊಳ್ಳುವಂಥ ಜ್ಞಾನ ಸಾಮರ್ಥ್ಯ ಇದೆ. ವಸ್ತುವಿನೊಳಗೆ ಭೇದ ಇಲ್ಲವೇ ಇಲ್ಲ. ಆದ್ರೆ ವಸ್ತುವನ್ನ ಶಬ್ದದ ಮೂಲಕ ತಿಳಿಸಿಕೊಡುವುದರೊಳಗೆ ಬುದ್ಧಿಯೊಳಗೆ ಭೇದ ಆಗ್ತಿದೆ. ವಸ್ತುವಿಗೆ ಸಂಬಂಧಿಸಿದ ಹಾಗೆ ಬುದ್ಧಿಯೊಳಗೆ ಭೇದ, ಅರ್ಥಾತ್ ಬುದ್ಧಿ ಭೇದ ರೂಪದಿಂದ ಆ ವಸ್ತುವನ್ನು ತಿಳಿಯಬಹುದು. ಆದರೆ ವಸ್ತುವಿನೊಳಗೆ ಭೇದ ಇಲ್ಲ. ವಸ್ತುವಿನೊಳಗೆ ಭೇದ ಇಲ್ಲದೆ ಇದ್ರೂ ಕೂಡ ಈ ಭೇದಗಳದ್ದಂತೂ ನಮಗೆ ಪರಿಚಯನೇ ಇಲ್ಲ. ವಸ್ತುವಿನೊಳಗೆ ಮೂಲತಃ ಭೇದ ಇಲ್ಲ. ಈ ಪ್ರಕಾರದಿಂದ ಭೇದಗಳ ಮೂಲಕ ವಸ್ತುವಿನ ಪರಿಚಯ ಮಾಡಿಕೊಳ್ಳುವಷ್ಟು ಮುಂದೆ ನಾವು ಹೋಗಿಲ್ಲ. ಆದರೆ ನಮ್ಮ ಬುದ್ಧಿಯೊಳಗೆ ಭೇದ ಎಷ್ಟು ಪ್ರಕಾರದ್ದು ಅದವ್ರಿ? ನಮಗೆ ಸಂಬಂಧಿಸಿದ ಹಾಗೆ ನಾನು ಏನೇನಿದ್ದೇನೆ, ಅರೆ ನಾನು ಹೇಗಿದ್ದೇನೆ ಅನ್ನೋ ಪ್ರಶ್ನೆ ಇದೆಯಲ್ಲ. ಹಾಗಾದ್ರೆ ನಾನು ಹೇಗಿದ್ದೇನೆ ಸಮಯಕ್ಕೆ ಬೇರೆ ಬೇರೆ. ಮಂದಿರದೊಳಗೆ ಹೋಗುವ ವೇಳೆದೊಳಗ ಆ ಭಗವಂತನ ಪೂಜಕ ಭಕ್ತ ಅರ್ಚಕ ಇದ್ದೇನೆ. ಜಿನವಾಣಿಯ ಎದುರಿಗಿರುವ ವೇಳೆದೊಳಗ ಸ್ವಾಧ್ಯಾಯಿ ಇದ್ದೇನೆ, ಶ್ರೋತೃವಿದ್ದೇನೆ. ಅರೆ ಈ ಪ್ರಕಾರದ ಭೇದ ನಮಗ, ನನ್ನ ಕುರಿತಾಗಿ ನನಗ ಸಮಯಕ್ಕೆ ಅನೇಕ ಭೇದಗಳ ರೂಪದಿಂದ ನನ್ನನ್ನು ನಾನು ತಿಳಿತಾ ಇದ್ದೇನೆ, ಅನುಭವಿಸ್ತಾ ಇದ್ದೇನೆ. ವಸ್ತುವನ್ನು ತಿಳಿಸಿಕೊಡುವ ಸಲುವಾಗಿ ಯಾವ ಆರಕಾರಕ ಧರ್ಮ ಗುಣಗಳ ಮೂಲಕ ಭೇದ ಮಾಡಿ ತಿಳಿಸಿದರೂ ಕೂಡ ವಸ್ತುವಿನಲ್ಲಿ ಭೇದ ಇಲ್ಲ. ಇಷ್ಟು ಸೂಕ್ಷ್ಮಕ್ಕೆ ಅವರು ಹೋಗಿದ್ದಾರೆ. ಇದು ಸೂಕ್ಷ್ಮ ಅಲ್ಲ, ಇದು ವಾಸ್ತವಿಕತೆ ರೀ. ಇಲ್ಲಿಯವರೆಗೆ ಅವರು ಕಥನ ತಗೊಂಡು ಹೋಗಿದ್ದಾರೆ. ಆದರೆ ನಾನು ಹೇಗಿದ್ದೇನೆ ಅನ್ನೋದು ಮೊದಲು ಬಂದದ್ದು ಇದೆ. ಏನ? ಕರ್ಮಗಳ ಉಪಾಧಿ, ಅದನ್ನೇ ನಾನು ಅಂಥೇಳಿ ಅನುಭವ ಮಾಡ್ತಾ ಇದ್ದೆ. ಅನಾದಿಯಿಂದ ಮಾಡ್ತಾ ಇತ್ತು, ಈಗ ಬಿಟ್ಟು ಹೋಯ್ತು ಅಂಥೇಳಿ ಅಲ್ಲಿ ಹೇಳ್ತಾ ಇದ್ದಾರೆ. ಅವರು ತಮ್ಮ ಮಾತನ್ನು ಅಥವಾ ಮೋಕ್ಷ ಮಾರ್ಗದೊಳಗೆ ಬಂದಿರುವಂಥ ಜೀವದ ಮಾತನ್ನು ಹೇಳ್ತಾ ಇದ್ದಾರೆ. ಆದರೆ ನನ್ನಲ್ಲೇ ಆ ಕರ್ಮಗಳ ಉದಯ ರೂಪ ಉಪಾಧಿಗಳದ್ದೇ ಅನುಭವ ಇದೆಯೋ ಅಥವಾ ಇಲ್ಲ, ಇದನ್ನು ನಾನು ಕಂಡು ಹಿಡಿದು ಇದರದ ನಿರ್ಣಯ ಮಾಡೋದು ಕೂಡ ಈ ಭೂಮಿಕೆಗೆ ಕಷ್ಟ ಸಾಧ್ಯ ಇದೆ. ಯಾವುದರದ? ಕರ್ಮಗಳ ಉದಯದ ಉಪಾಧಿಯ ಅನುಭವ ನಾನು ಮಾಡ್ತಾ ಇದ್ದೇನೆ. ಇದನ್ನು ಕೂಡ ನನ್ನಲ್ಲೇ ನಾನು ಕಂಡು ಹಿಡಿದು ನೋಡಿ ನಾನು ಉಪಾಧಿ ರೂಪ ಅನುಭವ ಮಾಡ್ತಾ ಇದ್ದೇನೆ. ಉಪಾಧಿಯೇ ನಾನೆಂದ ಅನುಭವ ಮಾಡ್ತಾ ಇದ್ದೇನೆ. ಇಷ್ಟ ನಮ್ಮ ಬುದ್ಧಿಯೊಳಗೆ ಬಂತು ಅಂತಂದ್ರ ಅದು ಕೂಡ ನಮ್ಮ ಜೀವನದ ಸಲುವಾಗಿ ಧನ್ಯತೆಯ ಮೊದಲನೇ ಹೆಜ್ಜೆ ಆಗ್ತಿದೆ. ಅರೆ ಅಪರಾಧ ಎಲ್ಲಿ ನಡೆದಿದೆ, ತಿದ್ದುಪಡಿ ಎಲ್ಲಿ ಮಾಡ್ತಾ ಇದ್ದೇವೆ, ಸುಖದ ಸಲುವಾಗಿ ಏನೇನು ಮಾಡ್ತಾ ಇದ್ದೇವೆ ಅದೆಲ್ಲ ಎಲ್ಲಿ ಮಾಡ್ತಾ ಇದ್ದೇವೆ, ನಿಜವಾಗಿ ನಾನು ಯಾರ, ನನ್ನ ಸುಖ ಯಾವುದರೊಳಗಿದೆ. ಮೂಲ ಮಾತಿಂದನ ನಾವು ಆಗಮದ ಬೇಕಾದಷ್ಟು ಅಧ್ಯಯನ ಚರ್ಚೆ ಮಾಡಿದ್ರೂ ಕೂಡ ಈ ಮೂಲ ಮಾತಿಂದನ ನಮಗೆ ಪರಿಚಯ ಇಲ್ಲಾಗಿದ್ದೀರಿ. ನನ್ನ ಸುಖ ನಿಜವಾಗಿ ಯಾವುದು, ವಾಸ್ತವದಲ್ಲಿ ನಾನು ಯಾರು,
ಆಗಮದ ಆಧಾರದಿಂದ ಅಥವಾ ಆಗಮದ ಅಭ್ಯಾಸದಿಂದ ಅಥವಾ ಸಂಯೋಗದ ಬಲದಿಂದ ಹೇಳ್ತೇವೆ, ನಾನು ಜೀವಿದ್ದೇನೆ, ಜ್ಞಾನದರ್ಶನ ಸ್ವಭಾವಿಯಾದಂಥ ರೂಪಿ ತತ್ವ ಇದ್ದೇನೆ. ಈ ಅವಸ್ಥೆಯೊಳಗ ನನ್ನ ಇರುವಿಕೆ ಇದೆ, ಅದು ಮರ್ಯಾದಿತ ಸಮಯದ ಇದೆ. ಇದನ್ನೆಲ್ಲ ನಾವು ಶಬ್ದದಿಂದ ಹೇಳಿದ್ರೂ ಕೂಡ ಆ ಶಬ್ದ ನಮ್ಮ ಬುದ್ಧಿಯ ಅನುಸರಣೆ ಮಾಡಿ ಬರ್ತಾ ಇಲ್ಲ, ಆಗಮದ ಅನುಸರಣೆ ಮಾಡಿದ್ದು ಅದವ್ರಿ. ನಿಜವಾಗಿ ನನ್ನ ಸುಖ ಯಾವುದರೊಳಗಿದೆ? ದೇಹದಲ್ಲಿ ಯಾವುದಾದರೂ ಪರಿವರ್ತನೆ ಮಾಡಿದ್ರೆ ಅಥವಾ ಭಿನ್ನ ವಸ್ತುವಿನಲ್ಲಿ ಯಾವುದಾದರೂ ಪರಿವರ್ತನೆ ಮಾಡಿದರೆ ನನಗೆ ಸುಖ ಆಗ್ತಿದೆಯನ? ಇಷ್ಟು ನಮ್ಮ ಹತ್ರ ವಿಚಾರ ಮಾಡಲಿಕ್ಕೆ ಸಮಯ ಇಲ್ಲ. ಬಸ್ ಅದು ಮಾಡ್ತಾನೆ ಇದ್ದೇವ್ರಿ. ಎಲ್ಲಿ? ಭಿನ್ನ ಪ್ರದೇಶದಲ್ಲಿರುವಂಥ ವಸ್ತುಗಳಲ್ಲೇ ಅಥವಾ ಭಿನ್ನ ಜಾತಿಯಲ್ಲಿರುವಂಥ ದೇಹದಲ್ಲೇ ಯಾವುದೋ ಕಾರ್ಯವಿಶೇಷವನ್ನು ಮಾಡಲಿಕ್ಕೆ ಬಯಸಿ ಅದು ಸುಖದ ಕಾರಣ ಅಂಥೇಳಿ ನಂಬಿ ನಡೀತಾ ಇದ್ದೇವೆ. ಇಲ್ಲಿ ಹೇಳ್ತಾ ಇರುವ ಮಾತು ಎರಡೂ ಎಷ್ಟು ವಿರುದ್ಧದವು ಮತ್ತು ಎರಡೂ ಎಷ್ಟು ಅನಿವಾರ್ಯ ಅದವ್ರಿ. ಮೊದಲಿಂದ ಏನು ಹೇಳಿದ್ರು? ಕರ್ಮಗಳ ಉದಯದ ಉಪಾಧಿಗಳನ್ನು ನಾನೆಂದು ಅನುಭವಿಸ್ತಾ ಇದ್ದೇನೆ. ಹಾಗಾದ್ರೆ ಆ ಅನುಭವವನ್ನು ಬಿಟ್ಟು ಬಿಡಬೇಕಾದ್ರೆ ಏನಾಗೋದ? ಕರ್ಮದ ಸ್ವಭಾವ ಅಚೇತನ ಇದೆ, ಜೀವದ ಸ್ವಭಾವ ಚೇತನ ಇದೆ ಅನ್ನುವುದನ್ನು ಬೇರೆ ಬೇರೆ ಮಾಡಿ ತಿಳಿಯುವಂಥದ್ದು ನನ್ನ ಸ್ವಭಾವ ಇದೆ. ನನ್ನ ಲಕ್ಷಣ ಸ್ವಲಕ್ಷಣ ಬಲಾತ್ ಅಂತಾರಲ್ಲ, ಇಡೀ ಕಲಶುದ್ಧ ಈ 3 ಪದಖಂಡದೊಳಗೆ ಒಂದು ಸ್ವಲಕ್ಷಣ ಬಲಾತ್ ಏನು ಮಾಡೋದಿದೆ? ಆ ಕರ್ಮಗಳ ಉದಯದ ಉಪಾಧಿಯನ್ನು ನಾನಂಥಳೇನು ಅನುಭವ ಮಾಡ್ತಾ ಇದ್ದೇನೆ, ಅದನ್ನು ಸ್ವಲಕ್ಷಣದ ಬಲದಿಂದ ಬೇರೆ ಬೇರೆ ಮಾಡೋದಿದೆ. ಏನು ಬೇರೆ ಮಾಡೋದಿದೆ? ಕರ್ಮರೂಪದ ಪರದ್ರವ್ಯ ಮತ್ತು ಜೀವರೂಪದ ನಾನು ಸ್ವದ್ರವ್ಯ, ಇವು ಎರಡನ್ನೂ ಬೇರೆ ಮಾಡಿ ಪರದ್ರವ್ಯದ ಸ್ವಾಮಿತ್ವವನ್ನು ಬಿಟ್ಟು ಬಿಡೋದಿದೆ. ಬಿಟ್ಟ ನಂತರ ಏನಾಗ್ತಿದೆ? ಆಮೇಲೆ ನಾ ಹೇಗಾಗ್ತೀನೋ ಒಂದು ವೇಳೆ 6 ಕಾರಕದ ಮೂಲಕ, ಧರ್ಮದ ಮೂಲಕ, ಗುಣಗಳ ಮೂಲಕ, ಶಬ್ದದಿಂದ ಹೇಳುವ ವೇಳೆದೊಳಗ ವಸ್ತುವನ್ನು ನಾನು ಭೇದ ಬುದ್ಧಿಯಿಂದ ತಿಳಿದ್ರೂ ಕೂಡ ನನ್ನಲ್ಲೇ ಭೇದ ಇಲ್ಲ. ಇಲ್ಲಿಯವರೆಗೆ ಬರುವುದು ಎಷ್ಟು ಕಠಿಣ ಇದೆ. ಬರೀ ಈ ಪುಟದೊಳಗ ಯಾವ 3 ಇವು ಪದ ಅದು. ಒಂದು ಕರ್ಮಗಳ ಉದಯದ ಉಪಾಧಿ ಏನಿದೆ ಅದನ್ನೇ ನಾನು ಅಂಥೇಳಿ ಅನುಭವ. ಎಂದಿನಿಂದ? ಅನಾದಿಯಿಂದ ಅಂಥೇಳಿ ಹೇಳಿದರೆ ಅಲ್ಲಿ ನಮಗೆ ಸೀರಿಯಸ್ತನ ಬಂತಂದ್ರಿ, ಗಂಭೀರ್ತನ, ಜಾಗೃತಿ, ಸಾವಧಾನತೆ ಅನ್ನಿಸ್ತನ. ಅನಾದಿಯಿಂದ ಏನು ಮಾಡ್ತಾ ಇದೆ? ತಪ್ಪೇನು ಮಾಡ್ತಾ ಇದ್ದೇನೆ? ಕರ್ಮಗಳ ಉದಯದ ಉಪಾಧಿಗಳನ್ನೇ ನಾನಂಥೇಳಿ ಅನುಭವ. ಈಗೇನು ಮಾಡೋದ? ಸ್ವಲಕ್ಷಣ ಬಲಾತ್. ನಂದೇನೀಗ ಬುದ್ಧಿ ಪ್ರಗಟ ಇದೆಯಲ್ಲ, ಜ್ಞಾನದ ಸಾಮರ್ಥ್ಯ ಪ್ರಗಟ ಇದೆಯಲ್ಲ, ಅದರ ಬಲದಿಂದ ಅಥವಾ ಅದರ ಸಹಾಯದಿಂದ, ಅರೆ ಧನದ ಸಹಾಯದಿಂದಲ್ಲ, ಭಗವಂತನ ಸಹಾಯದಿಂದಲ್ಲ, ಜಿನವಾಣಿಯ ಸಹಾಯದಿಂದಲ್ಲ, ವಚನಗಳ ಸಹಾಯದಿಂದಲ್ಲ, ನನ್ನಲ್ಲೇ ಇದೆ ಸ್ವಲಕ್ಷಣ ಬಲಾತ್. ನಾನು ಯಾವುದರ ಸಹಾಯದಿಂದ? ಕರ್ಮದ ಲಕ್ಷಣ ಚೇತನ ಇದೆ, ಕರ್ಮದ ಲಕ್ಷಣ ಅಚೇತನ ಇದೆ, ಜೀವದ ಲಕ್ಷಣ ಚೇತನ. ಎಲ್ಲಿ? ಶಬ್ದದೊಳಗೇನ್ರಿ? ಎಲ್ಲಿ? ಸ್ವಲಕ್ಷಣ ಬಲಾತ್ ಅರ್ಥಾತ್ ನನ್ನ ಜ್ಞಾನ ಸಾಮರ್ಥ್ಯ
ಈಗೇನು ನಾನು ಅಂಥೇಳಿ ಹೇಳಿಕೊಳ್ಳುವಂಥ ಅಥವಾ ನಾನು ಅಂಥೇಳಿ ನಿರಂತರ ಏನು ಒಳಗಿನಿಂದ ಧ್ವನಿ ಅಥವಾ ಅನುಭವ ನಡೆದದ್ದು ಇದೆ, ಅದರ ಲಕ್ಷಣ ಹೇಗಿದೆಯಪ್ಪ ಅಂತಂದ್ರೆ ಈ ಕರ್ಮ ಮತ್ತು ಜೀವಗಳನ್ನು ಅವುಗಳ ಲಕ್ಷಣದ ಮೂಲಕ ಬೇರೆ ಮಾಡೋದು ಸಾಧ್ಯ ಇದೆ. ಅಂಥದ್ದು ನಾನು ಅನ್ನುವಂಥದ್ರ ಲಕ್ಷಣ ಇದೆ. ಈಗ ನಿರಂತರ ನಾನು ಸರಿ ನಾನು ಮಾಡ್ತೇನೆ, ನಾನು ಹೋಗಿದ್ದೇನೆ, ನಾನೇ ಮಾಡಿದ್ದೇನೆ, ಇದೆಲ್ಲ ನಾನು ಅನ್ನೋದು ಇದೆಯಲ್ಲ, ಅದರ ಲಕ್ಷಣ ಏನಿದೆಯಪ್ಪ ಅಂತಂದ್ರೆ ಜೀವ ಮತ್ತು ಕರ್ಮಗಳನ್ನು ಅವುಗಳ ಲಕ್ಷಣದಿಂದ ಬೇರೆ ಮಾಡೋದು ಇದರ ಲಕ್ಷಣ ಇದೆ. ಯಾವುದರದ? ನಿರಂತರ ನಾನು 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 ಎಲ್ಲದರೊಳಗೆ ನಡೆದದ್ದು ಇದೆಯಲ್ಲ, ಆ ನಾನು, ಆ ನನ್ನ ಲಕ್ಷಣ ಎಂಥದ್ದಿದೆ? ಅಚೇತನವಿರುವಂಥ ಕರ್ಮ, ಚೇತನವಿರುವಂಥ ಜೀವವನ್ನು ಬೇರೆ ಬೇರೆ ಮಾಡಿದ ನಂತರ ಏನಾಗ್ತಿದೆ? ಆಮೇಲೆ ನಾನು ಹೇಗಿದ್ದೇನೆ ಅನ್ನೋದು ತಿಳಿದು ಬರ್ತಿದೆ. ಹೇಗಿದ್ದೇನೆ ಒಂದು ವೇಳೆ ಆಗಮದೊಳಗ ಜ್ಞಾನಿ ಗುರುಗಳ ಉಪದೇಶದೊಳಗ 6 ಕಾರಕಗಳ ಮೂಲಕ ಉತ್ಪಾದವೇ ದ್ರವ್ಯ, ದ್ರವ್ಯಗುಣ ಪರ್ಯಾಯ ಅನ್ನುವಂಥ ಧರ್ಮಗಳ ಮೂಲಕ ಜ್ಞಾನಗುಣ, ದರ್ಶನ ಗುಣ, ಸುಖ ಗುಣ, ವೀರ್ಯ ಗುಣ ಇತ್ಯಾದಿ ಗುಣಗಳ ಮೂಲಕ ಆ ಉಪದೇಶದೊಳಗ ಆಗಮದಲ್ಲಿ ವಚನದ ಮೂಲಕ ಭೇದ ಇದ್ರೂ ಕೂಡ ಮಾಡಿದ್ರೂ ನನ್ನ ಬುದ್ಧಿಯೊಳಗೆ ಆ ಪ್ರಕಾರ ಭೇದ ಮಾಡಿ ನಾನು ವಸ್ತುವನ್ನು ತಿಳ್ಕೊಂಡ್ರೂ ಆ ವಸ್ತು ರೂಪದ ನಾನು ಹೇಗಿದ್ದೇನೋ ಅಭೇದ. ಇಲ್ಲಿಯವರೆಗೆ ಬರಲಿಕ್ಕೆ ಬೇಕ್ರಿ ನಾವು ಬರೀ ಶಬ್ದದ ವಿಷಯ, ಕರ್ಣೇಂದ್ರಿಯದ ವಿಷಯ, ಮನಸ್ಸಿಗೆ ಯಾವುದನ್ನು ಆಗುತ್ತಿದೆಯೋ ಮನಸ್ಸಿನ ಮೂಲಕ ಅಷ್ಟ ಕಾರ್ಯ ಮಾಡಿ ನಾವು ತಿಳಿಯಿತು ಅಂದುಕೊಳ್ತಾ ಇದ್ದೇವೆ, ಆನಂದ ಮನ್ನಿಸ್ತಾ ಇದ್ದೇವೆ. ಅದಂತೂ ಆನಂದ ಇದೆ. ಆ ವಿಷಯಾನಂದಕ್ಕಿಂತ ಬೇರೆಯಾದಂಥ ಯಾವುದೋ ಒಂದು ಬೇರೆ ಆನಂದ ಇದೆ. ಆದ್ರೆ ಅದ ವಸ್ತುವಿನ ಉಪಲಬ್ಧಿಯಿಂದ ಆಗಿರುವಂಥ ಆನಂದ ಅಲ್ಲ. ಆ ಆನಂದ ಏನಿದೆ, ಆ ಆನಂದದ ಲಕ್ಷಣ, ಆ ಆನಂದದ ಜಾತಿನೇ ಬೇರೆ ಇದೆ. ಒಂದು ಸಲ ಆ ವಸ್ತುವಿನ ನಿಜ ಶುದ್ಧಾತ್ಮಕ ನನ್ನ ಉಪಲಬ್ಧಿಯ ಮೂಲಕ ನನ್ನ ಆತ್ಮ ಪ್ರದೇಶದೊಳಗೆ, ನನ್ನ ಅಸಂಖ್ಯ ಪ್ರದೇಶದೊಳಗೆ ಯಾವ ನಿರಾಕುಲ ಶಾಂತಿಯ ಅನುಭವ ಆಗ್ತಿದೆಯೋ, ಆ ಅನುಭವ ಎಂಥದ್ದಿದೆ ಅಂತಂದ್ರೆ ಆ ಅನುಭವ ಆಗಿರುವಂಥ ನನಗ ವಿಶ್ವದ ಯಾವ ಪದಾರ್ಥದ ಎಂಥದೇ ಅವಸ್ಥೆಯೊಳಗೆ ಯಾವುದೇ ಪ್ರಕಾರದ ಏನಾಗುವುದಿಲ್ಲ, ಪ್ರಭಾವ ಆಗುವುದಿಲ್ಲ, ಆಶ್ಚರ್ಯ ಆಗುವುದಿಲ್ಲ, ಭಯ ಆಗುವುದಿಲ್ಲ. ಇವೇ ಸಪ್ತ ಭಯ ಆದವ್ರೆ. ನಾನು ಇಲ್ಲಿಂದ ಹೋದ ನಂತರ ಎಲ್ಲಿ ಹೋಗೋದಾ, ಅಲ್ಲಿ ನಂದೇನಾಗೋದಾ, ಆಕಸ್ಮಿಕವಾಗಿ ನನ್ನದೇನಾದರೂ ಆಗಬಹುದೇನೋ, ಯಾವ ಪ್ರಕಾರದ ಚಿಂತೆ, ಆಶಂಕೆ, ಭಯ. ಅದರದ ಅಂಶದ ಒಳಗೆ ಉಳಿಯುವುದಿಲ್ಲ. ಅವೆಲ್ಲವುಗಳನ್ನು ಉತ್ಪನ್ನ ಮಾಡುವಂಥದ್ದು ಯಾವುದಿದೆಯೋ ಅದುವೇ ಮಿಥ್ಯಾತ್ವ, ಅರ್ಥಾತ್ ಪಾಪ ಬೀಜ. ಅದಕ್ಕೆ ಈಜಿನ ಕಥೆಯನ್ನು ಕೇಳಿದವರ ಪಾಪ ಬೀಜ ನಿರ್ನಾಶನ. ಭಯಕ್ಕ, ಆಶಂಕೆಗೆ, ಯಾವುದಾದ್ರೂ ವಸ್ತುವನ್ನು ನೋಡಿ ಆಶ್ಚರ್ಯ ಪಡುವುದಕ್ಕೆ, ಖೇದ ಪಡುವುದಕ್ಕೆ ಕಾರಣ ಯಾವುದಿದೆ? ಒಂದು ವಿಪರೀತ ಮನದ ಅದರಲ್ಲಿ ಒಳಗೆ ಅಭಾವ
ಅಭಾವ ಆಗ್ತಿದೆಯೋ ಅಲ್ಲಿ ಈ ಜೀವನಿಗೆ ಪರದ್ರವ್ಯದ ಯಾವುದೇ ಅವಸ್ಥಾ ವಿಶೇಷದೊಳಗ ಸಹಜ ಜ್ಞಾನವನ್ನು ಹೊರತುಪಡಿಸಿ ಯಾವುದೇ ಪ್ರಕಾರದ ವಿಕಾರದ ಅಂಶ ತಲೆದೋರುವುದೇ ಆ ಆತ್ಮನ ಅನುಭೂತಿ, ಆ ನನ್ನ ಸ್ವಭಾವದ ನನಗ ಅನುಭೂತಿ ಆತ್ಮನಿಂದ ಆತ್ಮನ ಮೂಲಕ ಆತ್ಮನಲ್ಲಿ ಯಾವ ಆತ್ಮತನವನ್ನು ಕಂಡುಕೊಳ್ಳತನೋ ಅದರ ಫಲ ಏನಿದೆಯಲ್ಲ ಅದು ಅಚಿಂತ್ಯ ಇದೆ, ಯಾವ ಶಬ್ದದಿಂದ ಹೇಳೋ ಸಾಧ್ಯ. ಹೀಗೆ ಇದ್ದ ನಂತರ, ಹೀಗೇ ವಾಸ್ತವಿಕತೆ ಇದ್ದ ನಂತರ ನಮಗ ಹಾಗೆ ಇರುವುದನ್ನ ಅಥವಾ ನೈಜ ವಸ್ತುವಿನ ಸ್ವರೂಪವನ್ನ, ನನ್ನ ಸ್ವರೂಪವನ್ನ, ನಾನು ಹೇಗಿದ್ದೇನೆ, ಯಾರಿದ್ದೇನೆ, ನನ್ನಲ್ಲಿ ಏನಿದೆ, ನಾನು ಏನು ಮಾಡಬಹುದಾಗಿದೆ, ಏನು ಮಾಡಿದರ ಅದರ ಫಲ ಯಾವುದು ಸಿಗಬಹುದಾಗಿದೆ, ಇಂಥ ಮಾತುಗಳನ್ನು ಏಕಾಂತದೊಳಗ ದಿವಸಕ್ಕೊಮ್ಮೆರೆಯಾಗುವಂಥ ಗಂಭೀರವಾಗಿ ವಿಚಾರದ ಭೂಮಿಕೆಯೊಳಗೆ ತಂದುಕೊಳ್ಳಿಕ್ಕೆ ಆಗಮದ ವಾಚನದಿಂದ, ಶ್ರವಣದಿಂದ ನಾನು ಜೀವಿದ್ದೇನೆ, ಜನ್ಮ ಮರಣಗಳ ನನಗೆ ಕರ್ಮದ ಕಾರಣದಿಂದ ಇದ್ದಾವೆ, ಇಷ್ಟು ತಿಳ್ಕೊಂಡ್ರೆ ಆಗೋದಿಲ್ರಿ. ಹಿಂದೊಮ್ಮೆ ಹೇಳಿದ್ದಿತ್ತು, ನಮ್ಮ ಜ್ಞಾನ ಆ ದೇವಶಾಸ್ತ್ರ ಗುರುವಿನ ಅವಲಂಬನೆಯನ್ನು ಕೂಡ ಬಿಟ್ಟುಕೊಟ್ಟ, ದೇವಶಾಸ್ತ್ರ ಗುರುವಿನ ನಿಮಿತ್ತದಿಂದ ಯಾವ ಕಾರ್ಯ ಆಗಬೇಕೋ ಆ ಕಾರ್ಯದ ಸಲುವಾಗಿ ಸ್ವಂತ ಉದ್ಯಮ ಮಾಡಬೇಕು. ಜ್ಞಾನ ಅವಲಂಬನೆಯನ್ನು ಬಿಟ್ಟುಕೊಟ್ಟ, ಯಾರ್ದ ದೇಹ, ಧನ, ಪರಿವಾರ, ಆರೋಗ್ಯ, ಐಶ್ವರ್ಯ, ಪದ, ಪ್ರತಿಷ್ಠೆ ಅಲ್ಲ, ಆದರೆ ವೀತರಾಗಿ ದೇವ ನಿರ್ಗ್ರಂಥ ಗುರು ಸಿದ್ಧಾಂತ ಶಾಸ್ತ್ರದಲ್ಲಿ ಯಾವ ನನ್ನ ಸುಖದ ಉಪಾಯವನ್ನು ಹೇಳಿದರೋ ಆ ಉಪಾಯವನ್ನ, ಆ ದೇವಶಾಸ್ತ್ರ ಗುರುವಿನ ಅವಲಂಬನೆಯನ್ನು ಬಿಟ್ಟು ನನ್ನ ಜ್ಞಾನದ ಮೂಲಕ ನಾನು ಮಾಡಬೇಕಾಗುವುದು, ದಿನವೂ ಅಭ್ಯಾಸ ಮಾಡಬೇಕಾಗುವುದು. ಸ್ವಲ್ಪ ಸಮಯ ಸ್ವಾಧ್ಯಾಯಕ್ಕೆ ಹೇಗೆ ತೆಗಿತೇವೆಯೋ ಅದರೊಳಗಿನ 1/3 ಸಮಯ ಕೂಡ ಈ ಚಿಂತನದ ಸಲುವಾಗಿ ನಾವೀಗ ವೇಳೆ ತೆಗಿಲಿಕ್ಕಿವಿ. ನಾನು ವಾಸ್ತವದಲ್ಲಿ ಎಂಥವಿದ್ದೇನೆ, ನಿರಾಲಂಬಿ ಜ್ಞಾನದ ಮೂಲಕ ಅದರದ ಪತ್ತೆ ಹಚ್ಚಲಿಕ್ಕೆ ಬೇಕು. ಒಳಗಡೆ ಜ್ಞಾನಕ್ಕೆ ಪರದ ಅವಲಂಬನೆ ಇತ್ತು ಅಂತಂದ್ರೆ ಆ ಸ್ವದ ಸ್ವರೂಪದ ಪತ್ತೆ ಹತ್ತೋದು ಸಾಧ್ಯ. ಯಾಕೆ ಅಂತಂದ್ರೆ ಜ್ಞಾನದ ಕಾರ್ಯ 2 ವಿಷಯದೊಳಗೆ ಆಗುವುದಿಲ್ರಿ, ಸ್ವ ಮತ್ತು ಪರದ ಅವಲಂಬನೆ ಮಾಡಿರುವೊಳದೊಳಗೆ ಸ್ವದ ನಿರ್ಣಯ ಅಥವಾ ಪರಿಚಯ ಈ ಛದ್ಮಸ್ತನ ಜ್ಞಾನಕ್ಕೆ ಆಗೋದು ಸಾಧ್ಯ ಇಲ್ಲ. ಭಲೇ ಸಮ್ಯಕ್ ದರ್ಶನ ಆದ ನಂತರ ಸ್ವಪರ ಪ್ರಕಾಶಕ ಅಂಥೇಳಿ ಜ್ಞಾನಕ್ಕೆ ಹೇಳಿದ್ರನು ಅಲ್ಲಿ ಪರದ ಅವಲಂಬನೆಯಿಂದ ಸ್ವಪ್ರಕಾಶಿತ ಆಗೋದನ್ನ ಇಲ್ರಿ. ಅಲ್ಲಿ ಕೂಡ ಸಮ್ಯಕ್ ಜ್ಞಾನ ಆದ ನಂತರ ಕೂಡ ಸಮ್ಯಕ್ ದರ್ಶನ ಜ್ಞಾನ ಆಗೋಕ್ಕಿಂತ ಮುಂಚೆ ಕೂಡ ಈ ಜೀವ ತನ್ನ ಜ್ಞಾನದೊಳಗ ಪರದ ಅವಲಂಬನೆಯನ್ನು ಅಂಶ ಮಾತ್ರ ಕೂಡ ಎಲ್ಲಿ ಇಟ್ಕೊಳ್ತಾನೋ ಅಲ್ಲಿ ಸ್ವದ ಪರಿಚಯ ಅಥವಾ ಸ್ವದ ಉಪಲಬ್ಧಿ ಅಸಂಭವ ಇದೆ. ಇದರ ನಿರ್ಣಯ ಮಾಡಿ ನಾವು ವಾಚನಕ್ಕೆ ಯಾವ ಪ್ರಕಾರ ಸಮಯ ತೆಗಿತೇವೆ, ಶ್ರದ್ಧೆ ಆಸ್ಥಾ ಇಟ್ಟುಕೊಂಡಿದ್ದೇವೆ, ಆ ಪ್ರಕಾರ ಆ ವಾಚನದ ಸಮಯದ 1/3 ಭಾಗ
ಏನು ಹೇಳಿದ್ರು ವಾಸ್ತವದಲ್ಲಿ ವಿಷಯ ತಿಳಿಬೇಕಾದ್ರೆ 1 ಗಂಟೆ ಕೇಳಿದ್ರೆ 3 ಗಂಟೆ ವಿಚಾರ ಮಾಡೋದಂತ ಹೇಳಿದ್ದೆ. ಈಗ 1 ಗಂಟೆ ಓದಿದ್ರೆ 1/3 ಗಂಟೆ ಅವಲಂಬನೆ ಬಿಟ್ಟು ಒಳಗೆ ಪ್ರಯತ್ನ ಮಾಡಿ. ಅಲ್ಲಿ 3 ಪಟ್ಟ ಸಮಯ ವಿಷಯ ತಿಳಿಯುವ ಸಲುವಾಗಿ ವಿಚಾರ ಮಾಡಲಿಕ್ಕೆ ಹೇಳಿದ್ದಿದ್ರೆ, ನಿಯಮನ ಹಾಗಿದೆ. 1 ಗಂಟೆ ಕೇಳಿದ ನಂತರ 3 ಗಂಟೆ ಅದರ ಕುರಿತಾಗಿ ವಿಚಾರ ಮಾಡಬೇಕಾಗ್ತಿದೆ. ಅಂದರೆ ಕೇಳಿರುವಂತಹ ವಿಷಯದೊಳಗಿನ ಪ್ರಯೋಜನಭೂತ ಅಂಶ ನಮಗೆ ಹಿಡಿತದೊಳಗೆ ಬರ್ತಿದೆ. ಅಂಥಳಿನ ತೋಡರಮಲ್ಲರ ಸುಮಾರು 300 ವರ್ಷಗಳ ಪೂರ್ವದೊಳಗೆ ಏನು ಹೇಳಿದ್ರು, ಯಾರದೋ ಕಥೆಯನ್ನು ಯಾರೋ ಮೂಲಕ ಕೇಳುವಂತೆ ಕೇಳ್ತಾನೆ. ಜಿನವಾಣಿಯನ್ನು ಕೇಳಿದರೆ ಹೇಗೆ ಕೇಳ್ತಾನೆ? ಯಾರದೋ ಕಥೆ ಯಾರೋ ಹೇಳ್ತಾ ಇದ್ದಾರೆ. ನಮ್ಮ ಪರಿಸ್ಥಿತಿ ನಿಜವಾಗಿ ಹಾಗೇ ಇದೆಯೋ ಅಥವಾ ಇಲ್ಲ, ತೋಡರಮಲ್ಲರ ಯಾವ ಪ್ರಕಾರ ಹೇಳಿದ್ದಾರೆ ಹಾಗೇ ಇದೆಯೋ ಅಥವಾ ಇಲ್ಲ ನೋಡ್ಕೊಳ್ಳೋದು. ನಮಗೆ ಜಿನವಾಣಿಯಲ್ಲಿ ಬಂದಿರುವಂಥ ನಮ್ಮ ಆತ್ಮನ ಕುರಿತು ಎಷ್ಟು ಆಸ್ಥಾ ಇದೆ ಹೇಳಿ. ಜಿನವಾಣಿಯಲ್ಲಿ ಯಾರ ಕಥೆ? ಜಿನವಾಣಿ ಕಹತಿ ಹೈ ತೇರಿ ಕಥಾ ಅಂಥೇಳಿ ಏನು ಹೇಳಿದ್ರು, ಆ ನನ್ನ ಕಥೆಯನ್ನು ಕೇಳಿ ಓದಿ ಆ ಕಥಾನಾಯಕನಾದಂಥ ನನ್ನ ಕುರಿತಾಗಿ ನನ್ನಲ್ಲಿ ಎಷ್ಟು ಆಸ್ಥಾ ಇದೆ. ಕಲ್ಯಾಣ ಆಗೋದು, ಸುಖದ ಮಾರ್ಗ ಸಿಗೋದು, ಅನಾದಿ ಕಾಲದಿಂದ ನಡ್ಕೊಂಡು ಬಂದಿರುವಂಥ ಮಾರ್ಗವನ್ನು ಬಿಟ್ಟುಕೊಡೋದು ಅಷ್ಟು ಸುಲಭ ಇರಬಹುದೇನ? ಎಷ್ಟು ನಮ್ಮದು ಸಮರ್ಪಣೆ ಬೇಕು, ಎಷ್ಟು ನಮ್ಮದು ನಿರಂತರದ ಅಭ್ಯಾಸ ಬೇಕು, ಎಷ್ಟು ನಮ್ಮದು ಜಿನವಾಣಿಯ ಕುರಿತಾಗಿ ಒಂದು ಪ್ರಕಾರದ ಪರಮ ಶ್ರದ್ಧೆಯ ಭಾವ ಬೇಕು. ಇದೆಯೇನ್ರಿ? ಈಗ ಇಲ್ಲಿಂದ ಹೋಗ್ತಾ ಇರೋ ವೇಳೆದೊಳಗ, ದಾರಿಯಿಂದ ಹೋಗ್ತಾ ಇರೋ ವೇಳೆದೊಳಗ ಜಿನವಾಣಿಯನ್ನ ಕೇಳಿ ಬಂದಿರುವಂಥ ಆತ್ಮನ ಕಥೆಯನ್ನ, ಮೋಕ್ಷದ ಅಧಿಕಾರದೊಳಗ ನಾನು ಹೇಗಿದ್ದೇನೆ ಅನ್ನುವ ಪ್ರಶ್ನೆಯ ಉತ್ತರವನ್ನ ಅಮೃತ ಚಂದ್ರಾಚಾರ್ಯರ ಮೂಲಕ, ರಾಜಮಲ್ ಪಾಂಡೆಯವರ ಮೂಲಕ ಆಲಿಸಿದ ನಂತರ ನಾವು ದಾರಿಯಿಂದ ಹೋಗುವ ವೇಳೆದೊಳಗ ನಮ್ಮಲ್ಲೇ ಅದರದ ಪ್ರಭಾವ ಎಷ್ಟಿರ್ತಿದೆ. ಹಾಗಾದ್ರೆ ನಾವು ನಮ್ಮ ಕಥೆಯನ್ನ ಆಸ್ಥೆಯಿಂದ ಕೇಳಿದ್ದೇವೆನಾ? ಕೇಳಿದ ನಂತರ ಅದರದ್ದು ಯಾವ ಪ್ರಕಾರ ಕಾರ್ಯ ಆಗಬೇಕು, ಆ ಕಾರ್ಯದ ಸಲುವಾಗಿ ಏನಾದರೂ ಪ್ರಯತ್ನ ಮಾಡ್ತಾ ಇದ್ದೇವೆನಾ? ಹೇಗಾಗ್ತಿದೆ ಹೇಳ್ರಿ ಆತ್ಮನ ಕಲ್ಯಾಣ? ಹೇಗಾಗೋದ? ಕೇಳಿದ್ದನು ಗಂಭೀರ ಪ್ರಶ್ನೆ ಇದೆ, ಗಂಭೀರ ವಿಷಯ ಇದೆ ಅನ್ನ. ಅರೆ 1 ಕೋಟಿ ಪೂರ್ವ ವರ್ಷಗಳವರೆಗೆ ಪಂಚ ಮಹಾವ್ರತದಲ್ಲಿ ಸ್ವಲ್ಪ ಕೂಡ ಅತಿಚಾರ ಬರದೇ ಇರುವಂಥ ಆಚರಣೆ ಮಾಡಿ ಕೂಡ ನನ್ನ ಕಾರ್ಯ ಆಗಲಿಲ್ಲ. ನಾನು ಹೇಗಿದ್ದೇನೆ ಅನ್ನೋದ ನನಗೆ ತಿಳಿದು ಬರಲಿಲ್ಲ. ಅಂದ ಮೇಲೆ ಈಗ ಈ ಅಲ್ಪದಾದಂಥ ಜೀವನ, ಅದರೊಳಗೆ ಅತ್ಯಂತ ಅಲ್ಪ ಸಮಯ ನಾವು ಇದರ ಜೊತೆಗೆ ಇರ್ತೇವೆ. ಅದರಲ್ಲೇ ನಮ್ಮ ಉಪಯೋಗ ಎಷ್ಟು ತೊಡಗುತ್ತಿದೆ. ಜೀವನ ಅಲ್ಪ, ಅದರೊಳಗಿಂದ ಇಲ್ಲಿ ತೊಡಗಿಸುವ ಸಮಯ ಅಲ್ಪ, ಅದರೊಳಗೆ ನಮ್ಮ ರುಚಿ ಉಪಯೋಗ ಇದರಲ್ಲೇ ಎಷ್ಟು ತೊಡಗುತ್ತಿದೆ. ವಿಷಯ ಗ್ರಹಣ ಎಷ್ಟು ಮಾಡುತ್ತಿದೆ, ವಿಷಯದ ಆಕಲನ ನಮ್ಮ ಬುದ್ಧಿಗೆ ಎಷ್ಟು ಆಗ್ತಾ ಇದೆ. ಹಾಗಾದ್ರೆ ಆ ವಿಷಯದ ಆಕಲನ ಆದ ನಂತರ ಮುಂದೆ ಪ್ರಯೋಗ ಮಾಡೋದಿದೆ ರೀ ಒಳಗಡೆ. ಹಾಗಾದ್ರೆ ಇನ್ನೂ ನಾವು ಯಾವ ಸ್ಟೇಜದೊಳಗಿದ್ದೇವೆ? ಉತ್ತರ ಹೇಳೋದಿಲ್ಲ, ಅವಲೋಕನೆ ಮಾಡಿಕೊಳ್ಳೋದು ತಮ್ಮಲ್ಲೇ ತಾವು. ಅಂಥಳನ ಎಷ್ಟು ಬಾರಿ ಪ್ರವಚನದೊಳಗೆ ಬರ್ತಿದೆ, ಇದ್ದಕ್ಕಿದ್ದಂತೆ ಮರಣವು ಬಂದು ಬಿಡುವುದು. ಆವಾಗ ನೀನು ಎಲ್ಲಿ ಹೋಗಿ ಬೀಳ್ತಿ ಯಾರಿಗೂ ಪತ್ತೆ ಹತ್ತೋದಿಲ್ಲ, ಯಾರಿಗೂ ನಿನಗೂ ಪತ್ತೆ ಹತ್ತೋದಿಲ್ಲ. ಪ್ರಭು ತೂ ಖೋಜಾಗ ಭವಸಾಗರದೊಳಗೆ ಕಳೆದು ಹೋಗ್ತೀಯಪ್ಪ ನೀ. ಒಂದು ಚಿಕ್ಕದಾದಂಥ ಹರಳನ್ನ ರಭಸದಿಂದ ಹರಿಯುವಂಥ ನದಿಯೊಳಗೆ ಎಸೆದ್ರ ಅದು ಎಲ್ಲಿ ಹೋಗ್ತಿದೆ ಅಂತ ಹೇಳಿ ಯಾರು ಹೇಳ್ತಾರೆ? ಚಿಕ್ಕದ್ದೇ ಇದೆ, ದೊಡ್ಡ ಪಾಷಾಣ ಇದ್ರೆ ಅದು ಒಂದು ಕಡೆ ಕೂಡಬಹುದು. ಚಿಕ್ಕದಾದಂಥ ಹರಳು
ಹರಳು ಅನ್ನೋದಕ್ಕಿಂತ ಒಂದು ಕಣನ ಅನ್ನೋದು. ಅದೇ ಅವಸ್ಥಾ ನಮ್ದಾಗೋದಿದೆ. ಈ ಮನುಷ್ಯ ಭವದೊಳಗ ಇಷ್ಟೊಂದು ನಾವು ಭ್ರಮಿಸಿ ಹೋಗಿದ್ದೇವಲ್ಲ. ಭಾಷ್ಯ ಪರ ಪದಾರ್ಥದೊಳಗ, ಪದ ಪ್ರತಿಷ್ಠೆಯೊಳಗ, ಮಾನಾಪಮಾನದೊಳಗ. ಅಲ್ಲಿ ಹೇಳ್ತಾರೆ, ಯಾರಾದರೂ ನಿನಗೆ ಏನಾದರೂ ಅಂದರೂ, ಸ್ವಲ್ಪ ಅವಮಾನ ಮಾಡಿದ್ರೆ ದುಃಖಿ ಆಗುತ್ತೆ. ರಾತ್ರಿ ರಾತ್ರಿ ಎಲ್ಲ ನಿನಗೆ ನಿದ್ರೆ ಬರುವುದಿಲ್ಲ. ಆದ್ರೆ ಅನಂತ ಕಾಲದಿಂದ ಕರ್ಮದ ಪರವಶನಾಗಿ, ದೇಹದ ದಾಸಾಗಿ, ಸಂಯೋಗದ ಅಭಿಲಾಷಿ ಅದರ ಹಿಂದೆ ಓಡ್ತಾ ಓಡ್ತಾ, ಬಿಸಿಲು ಉದುರೆ ಬೆನ್ನು ಹತ್ತಿ ಓಡುವ ಹಾಗೆ ಸಂಯೋಗದ ಬೆನ್ನು ಹತ್ತಿ ಓಡ್ತಾ ಇದ್ದಿ. ನಿನ್ನ ಅವಸ್ಥೆ ಏನಾಗಿದೆ ಅದನ್ನು ತಿಳ್ಕೊಳ್ಳುವ ಸಲುವಾಗಿ ಒಂದು ದಿವಸ ನಿನಗೆ ನಿದ್ರೆ ಬರಲಿಲ್ಲ. ಹೀಗಾಗಿದೆಯೇನು? ಸಮೂಹದೊಳಗೆ ಯಾರೋ ಒಂದು ಕಾರ್ಯದ ಭಾರ, ಒತ್ತಡದಿಂದ ಒಂದು ಏನೋ ಶಬ್ದ ಅಂದರ್ರಿಪ್ಪ. ಅದು ಭಾಷಾವರ್ಗನ ಸ್ವತಂತ್ರ ಇದೆ. ಒಂದು ವೇಳೆ ಕಷಾಯ ಇದ್ರೂ ಅವ್ರ ಕಷಾಯ ಅವರಲ್ಲೇ ಇದೆ ಅಲ್ಲ, ಅದೇ ನನ್ನಲ್ಲೇ ಬಂದಿಲ್ಲ. ನಾನು ಯಾಕೆ ದುಃಖಿ ಆಗ್ತೇನ್ರಿ? ವಸ್ತು ಸ್ವರೂಪದ ಹತ್ತಿರ ಹೋಗಿ ವಿಚಾರ ಮಾಡಿದ ನಂತರ ಏನಿದೆ? ಶಬ್ದ ಸ್ವತಂತ್ರ ಇದೆ. ಅದು ಕಠೋರ ಇರಬಹುದು, ಬೈಗಳದ್ದಿರಬಹುದು, ಅವಮಾನಕರ ಇರಬಹುದು, ಕರ್ಕಶ ಇರಬಹುದು. ಆ ಶಬ್ದ ಏನಿದೆ? ಭಾಷಾವರ್ಗನಾದ ಪರಿಣಮನ ಇದೆ, ಅರ್ಥಾತ್ ಪುಸ್ತಕದ ಇದೆ. ಅವರ ಆವೇಶದಿಂದ ಅಂದರೆ ಅವರ ಆವೇಶ ಅವರಲ್ಲೇ ಇದೆ. ದ್ರವ್ಯ ಗುಣ ಪರ್ಯಾಯದ ವಿಚಾರ ಮಾಡೋದಂದ್ರೆ ಏನಿದೆ ರೀ? ಇದು ಇದೆ ಪ್ರಭು. ನಾನು ಜೀವದ್ರವ್ಯ ಇದ್ದೇನೆ, ಜ್ಞಾನಾದಿ ಗುಣಗಳು ನನ್ನ ಗುಣ ಇದ್ದಾವೆ, ಸಮ್ಯಕ್ ದರ್ಶನ ಅಥವಾ ಮಿಥ್ಯಾ ದರ್ಶನ ಜ್ಞಾನಾದಿಗಳ ಪರ್ಯಾಯ ಇದ್ದಾವೆ. ಸಮಯ ಇದಲ್ರಿ ದ್ರವ್ಯಗುಣ ಪರ್ಯಾಯದ ವಿಚಾರ ಏನಿದೆ? ಅವರ ಆವೇಶದೊಳಗೆ ವೈರ ಬುದ್ಧಿಯಿಂದ, ದ್ವೇಷ ಬುದ್ಧಿಯಿಂದ ಅಂದಿದಾರಂತ ಹೇಳಿ ಇಟ್ಕೊಳ್ಳೋಣ. ಪಾರಿವಾರಿಕ ಸಮಸ್ಯೆ, ಜಗಳಾದ ಇರ್ತಾವಲ್ಲ, ಪಾಲು ಸಲುವಾಗಿ, ಯಾವುದ್ರದ್ದೋ ಸಲುವಾಗಿ ಮಾತಾಡೋದು ಅಸಹ್ಯ ಅಂಥ ಮಾತುಗಳನ್ನು ನಮ್ಮ ಸಲುವಾಗಿ ಆಡುತ್ತಾರೆ. ಆವೇಶದಿಂದ ಬುದ್ಧಿಪೂರ್ವಕ ಸಮಯ ಸಾಧಿಸಿ ಮಾತಾಡ್ತಾರೆ ಅಂತ ಹೇಳಿ ಇಟ್ಕೊಳ್ಳೋಣ. ಮಾತಾಡ್ತಾರನ್ನರಿ, ಆದ್ರೆ ಆ ಆವೇಶ, ಆ ವೈರ್, ಆ ದ್ವೇಷ ಎಲ್ಲಿದೆ? ಅವರಲ್ಲೇನೇ ಇದೆಯೇನು? ನನ್ನ ಹತ್ರ ಬಂದಿದೆ. ವಸ್ತು ಸಾಪೇಕ್ಷೆ. ಕಲ್ಯಾಣ ಆಗೋದು ಹ್ಯಾಗ? ಮೋಕ್ಷ ಮಾರ್ಗದೊಳಗೆ ಬರೋದು ಹ್ಯಾಗ? ಇದನ್ನೆಲ್ಲ ಸಂಭಾಳಿಸ್ತಾನೆ ಆಗೋದೇನ ವಿಚಾರ ಮಾಡಿ. ಗಟ್ಟಿಯಾಗಿ ಹಿಡ್ಕೊಂಡಿರೋದು ಮಲವನ್ನ, ಕೆಸರನ್ನ ಮುಷ್ಟಿಯೊಳಗ, ಮತ್ತು ಏನೇನು ಮಾಡಿದರ ಅದು ಸ್ವಚ್ಛ ಆಗೋದ್ರೆ ಅದು ಬಿಚ್ಚಲಿಕ್ಕೆ ತಯಾರನೇ ಇಲ್ಲ. ಒಳಗಿನ ಮಿಥ್ಯಾತ್ವದ ಗಂಟ, ವಿಪರೀತವನ್ನನೇ, ಜೀವ ಅಜೀವಗಳ ಭಿನ್ನತೆಯ ಜ್ಞಾನಪೂರ್ವಕ, ಅಜೀವದೊಳಗೆ ಅಪನತ್ವ, ಉಪಾಧಿಯೊಳಗ ಅಪನತ್ವ ಬಿಟ್ಟು ಹೋಗದ ವಿನಃ, ಆ ಗಂಟು ಬಿಚ್ಚದ ವಿನಃ ಈ ಆಗಮದ ಅಭ್ಯಾಸದಿಂದ ಅದು ಎಷ್ಟ ಈ ಕಾಲದೊಳ ಅಲ್ಪಾಯು ಅಂಥೇಳಿ ಹೇಳಿದ್ರಲ್ಲ. ನಮಗೆ ಗೊತ್ತನೇ ಇದೆಯಲ್ಲ, ನಮ್ಮ ಇಷ್ಟು ಜೀವನದ ಇಷ್ಟು ವರ್ಷದೊಳಗಿಂದ ಎಷ್ಟು ಗಂಟೆ ನಾವು ಜನವಾಣಿಯ ಜೊತೆಗೆ ಅದೇವ್ರಿ. ಒಂದು ದಿವಸದೊಳಗಿಂದ ಎಷ್ಟು ಗಂಟೆ, ಇನ್ನು ಆ ಎಷ್ಟು ಗಂಟೆಯೊಳಗೆ ನಮ್ಮ ಉಪಯೋಗ ಎಷ್ಟು ಅಲ್ಲಿ ರುಚಿಪೂರ್ವಕ ತೊಡಗಿದ್ದೀರಿ. ಎಲ್ಲೆಲ್ಲಿ ಸುತ್ತಾಗ್ತಾ ಇರ್ತಿದೆ, ಏನೇನು ಮಾಡ್ತಾ ಇರ್ತಿದೆ, ತಿಳಿಯುವ ವೇಳೆದೊಳಗೆ ಎಷ್ಟೆಷ್ಟು ತಿಳಿತಾ ಇರ್ತಿದೆ. ಇಲ್ಲ, ಮತ್ತು ಫಲ ಎಲ್ಲಿಂದ ಬರೋದ್ರಿ? ಧರ್ಮಶ್ಯ ಫಲಮಿಚ್ಛಂತಿ ಧರ್ಮಂ ನೇಚ್ಛಂತಿ ಮಾನವ, ಪಾಪಶ್ಯ ಫಲಂ ನೇಚ್ಛಂತಿ ಪಾಪಂ ಕುರುವಂತಿ ಮಾನವ. ಪಾಪದ ಫಲವನ್ನು ಬಯಸುವುದಿಲ್ಲ. ಪಾಪ ಅರ್ಥಾತ್ ವಿಪರೀತ ಮನ್ನಣೆ ನೋಡ್ರಿ, ಮತ್ತು ಬೇರೆ ಏನಿಲ್ಲ. ಆ ವಿಪರೀತ ಮನ್ನಣೆಯ ಫಲ ಚತುರ್ಗತಿ ಸಂಸಾರ. ಆ ವಿಪರೀತ ಮನ್ನಣೆಯ ಫಲ ಕ್ರಮದಿಂದ ನಿಗೋದಾವಾಸ. ಹಾಗಾದ್ರೆ ಅದು ಬೇಕಾಗಿದೆ. ಪಾಪಂ ನೆಚ್ಛಂತಿ, ಆದ್ರೆ ಪಾಪಂ ಕುರುವಂತಿ ಮಾನವ. ಅದನ್ನು ಬಯಸುವುದಿಲ್ಲ. ನಿಗೋದಕ್ಕೆ ಹೋಗೋದು ಬೇಕಾಗಿದೆ, ನರಕಕ್ಕೆ ಹೋಗೋದು ಬೇಕಾಗಿದೆ ಅಂದರೆ ಯಾರಿಗಾದರೂ ಇಲ್ಲ.
ಆದರೆ ಅಲ್ಲಿ ಹೋಗುವ ಸಲುವಾಗಿ ಏನು ಕಾರ್ಯ ನಡೆದಿದೆ ಅದರ ಕಡೆಗೆ ಗಮನ ಇದೆ, ಅದನ್ನು ತೆಗೆದು ಹಾಕುವ, ಅದನ್ನು ಬಿಟ್ಟು ಕೊಡುವ, ಅದನ್ನು ಶುಚಿ ಮಾಡುವ, ಆ ಕಾರಣದ ಅಭಾವ ಮಾಡುವುದರ ಕಡೆಗೆ ನಮ್ಮ ಬುದ್ಧಿ ಎಷ್ಟು ಕಾಲ ಕೆಲಸ ಮಾಡ್ತಿದೆ. ಯಾರು ಇದಕ್ಕೆ ಹೊರತಿಲ್ಲ. ಒಂದು ಸ್ವಲ್ಪ ಕೂಡ ಮಾನಕಶಾಹಿ ಯಾರ್ದೂ ಕಮ್ಮಿ ಆಗಿಲ್ಲ. ನನ್ನನ್ನು ಸೇರಿಸಿ ಹೇಳ್ತಾ ಇದ್ದೇನೆ, ನಾನು ತಮ್ಮಿಂದ ಭಿನ್ನ ಇಲ್ಲ. ಒಂದು ಅಂಶ ಕೂಡ ಮಾನಕಶಾಹಿ ಯಾರ್ದೂ ನಮ್ದು ಕಮ್ಮಿ ಆಗಿಲ್ಲ. ಒಂದು ಅಂಶದ ಮಾತು ಬಿಟ್ಟು ಕೊಡ್ಲಿಕ್ಕೆ ತಯಾರಾಗ್ತೇವೆ. ಏನ ದೇವಶಾಸ್ತ್ರ ಗುರುಗಳನ್ನ. ಆದ್ರೆ ಕಷಾಯ ಅಲ್ಲ. ಕಷಾಯ ಇಟ್ಕೊಂಡು ಏನೇನು ತ್ಯಾಗ ಮಾಡಬೇಕು ಅದೆಲ್ಲ ಧರ್ಮದ ನಿಮಿತ್ತಗಳನ್ನು ತ್ಯಾಗ ಮಾಡ್ತೇವೆ. ಆದ್ರೆ ಕಷಾಯವನ್ನು ಬಿಡುತ್ತೇವೆ. ಒಳಗೆ ನೋಡ್ಕೊಳ್ಳೋದು, ಪ್ರಭು ನೋಡ್ಕೊಳ್ಳೋದು. ಒಂದು ವೇಳೆ ವಿಷೇಚ್ಛೆ ಕಮ್ಮಿ ಆಗಿರ್ಬೇಕು ನಮ್ದು, ಒಂದು ಅಂಶ ಎಲ್ಲಾದರೂ. ಆದರೆ ಕಷಾಯ ಒಂದು ಸ್ವಲ್ಪ ಕೂಡ ಕಮ್ಮಿ ಆಗಿಲ್ಲ. 4 ಗತಿಗಳಿಗೆ ಯಾವ 4 ಕಷಾಯ ಹೇಳಿದರೋ, ಆ ಮನುಷ್ಯ ಗತಿಗೆ ಯಾವ ಮಾನ ಕಷಾಯ ಹೇಳಿದರೋ, ಅದು ನಮ್ಮೊಳಗಿಂದ ಒಂದು ಅಂಶ ಕೂಡ ಕಮ್ಮಿ ಆಗಿಲ್ಲ. ವಿಜಯಗಳು ಯಾರೂ ಸ್ವಲ್ಪ ಕೂಡ ವಿಚಾರ ಮಾಡೋದು ಅವಶ್ಯಕನೇ ಇಲ್ಲ. ವಿಚಾರ ಮಾಡುವ ಅವಶ್ಯಕತೆನೇ ಇಲ್ಲ. ಅಂದ್ರೆ ಕಮ್ಮಿನೇ ಆಗಿಲ್ಲ. ಅದ ಹೆಂಗೆ ಹೇಳ್ತಾರೋ, ನಮ್ದು ಕಮ್ಮಿ ಆಗೈತಲ್ಲ, ಈ ಪ್ರಕಾರ ವಿಚಾರ ಮಾಡುವ ಅವಶ್ಯಕತೆನೇ ಇಲ್ಲ. ಒಂದು ಅಂಶ ಕೂಡ ಕಮ್ಮಿ ಆಗಿಲ್ಲ. ಯಾರು ಬೇಕಾದವರು ಇರಲಿ. ಕಮ್ಮಿ ಹೆಂಗ ಮಾಡೋದು ಅಂದ್ರೆ ವಸ್ತು ತತ್ವದ ವಿಚಾರ ಜ್ಞಾನ, ಇದಕ್ಕೆ ಸಮರ್ಪಣ ಬುದ್ಧಿ, ಅಲ್ಲಿ ಪರಿಪೂರ್ಣ ವಿಶ್ವಾಸ. ಎಲ್ಲಿ? ಸರ್ವಜ್ಞ ಪ್ರಭುವಿನಲ್ಲಿ. ವೀತರಾಗ ಅರ್ಹಂತನ ಮಹಿಮಾ ನಮಗೆ ಎಷ್ಟಿದೆ ಹೇಳ್ರಿ. ಭಕ್ತಿ ಮಾಡೋರು ಹೇಳ್ರಿ, ದಿನ ಪೂಜೆ ಮಾಡೋರು ಹೇಳ್ರಿ. ವೀತರಾಗದ ಮಹಿಮೆ ಇದ್ರೆ ಕಷಾಯ ನಿಯಮದಿಂದ ಉಪಶಮಿಸಲ್ಪಡುತ್ತವರು. ಅದಕ್ಕೆ ಹೇಳುತ್ತೆ, ಒಂದು ಅಂಶ ಸತ್ಯದ ಗ್ರಹಣ ಮಾಡಿದರೆ ಸರ್ವಾಂಶದಿಂದ ದುಃಖ ಅಥವಾ ದುಃಖದ ಕಾರಣ ಮಂದಾಗ್ತವೆ. ಏನೂ ಇಲ್ಲ ನಮ್ಮಲ್ಲಿ. ನಿಮ್ಮಿಂದ ಬೇರೆ ನಾನಿದ್ದ ಹೇಳ್ತಾ ಇಲ್ಲ, ಎಲ್ಲರೂ ಒಂದೇ ಅದೇವ್ರಿ. ಎಷ್ಟು ಬೇಗ ಒಳಗಿನ ಮಾನಕ ಭಂಗ ಬರ್ತಿದೆ, ಎಷ್ಟು ತುಂಬಿ ತುಂಬಿ ಹೊರಚಲ್ತಾ ಇದೆ ಅದು. ಆತ್ಮ ಕಲ್ಯಾಣ ಆಗುವ ಸಲುವಾಗಿ ಎಂಥದ್ದು ಭೂಮಿಕಾ ಬೇಕು. ಜೀವ ಅಜೀವದ ಬೇರೆ ಏನು ಬೇಡ. ಜೀವ ಅಜೀವದ ಲಕ್ಷಣಪೂರ್ವಕ ಅವುಗಳ ಭಿನ್ನತೆಯನ್ನ ತಿಳಿಯುವಂಥ ಯೋಗ್ಯತೆಯನ್ನು ಪ್ರಾಪ್ತ ಮಾಡಿಕೊಳ್ಳೋದು. ಲಕ್ಷಣದ ಮೂಲಕ ಅಜೀವದ ಲಕ್ಷಣ ಏನಿದೆ, ಜೀವದ ಲಕ್ಷಣ ಏನಿದೆ, ನಾನು ಜೀವ ಇದ್ದೇನೆ. ಜೀವದ ಲಕ್ಷಣ ತಿಳಿದ್ರೂ ನಾನು ಜೀವ ಇದ್ದೇನೆ ಅನ್ನೋದು ನಮಗೆ ಬರುವುದಿಲ್ರಿ, ಬಂದಿಲ್ಲ. ಅಂಥೇಳಿ ಮಾನ ಹೋಗಲಿಲ್ಲ ಅಂಥೇಳಿನ 1 ಕೋಟಿ ಪೂರ್ವ ಪಂಚಮಹಾವ್ರತದ ಪರಿಪಾಲನೆ ಮಾಡಿದ್ರೂ ಸಂಸಾರ ಯಥಾ ಪ್ರಕಾರ ಉಳಿತು. ಮಾನ ಬೇಕ್ರಿ, ಆದರೆ ದುರಭಿಮಾನ ಅಲ್ಲ, ಸ್ವಾಭಿಮಾನ. ನನ್ನಲ್ಲೇ ಏನು ಕಮ್ಮಿ ಇದೆ. ಜಿನವಾಣಿಯ ಉಪಾಸಕರು ಹೇಗಿರಬೇಕು? ಯಾಚನೆ ಮಾಡುವುದು ಅವರಿಗೆ ಸಲ್ಲದು. ಅವರಿಗೆ ಸಲ್ಲುವುದಿಲ್ಲ ಅಂದಮೇಲೆ ಅವರನ್ನು ಪೂಜಿಸುವಂಥ ನನಗೆ ಸಲ್ಲುತ್ತಿದೆ ಅನ್ನೋದ ಒಂದೊಂದು ಮಾತಿನೊಳಗೆ ಏನಿದೆ, ಈ ಪ್ರಕಾರದ ಸ್ವಾಭಿಮಾನ ಬೇಕು. ಗೊಮ್ಮಟ ದರ್ಶನದೊಳಗೆ ಏನು ಬರ್ತಿದೆ? ಸ್ವಾಭಿಮಾನ ಸಿದ್ಧನವರೆಗೆ ತಗೊಂಡು ಹೋದ್ರೆ ದುರಭಿಮಾನ ದುರ್ಗತಿಯೊಳಗೆ ಮೆಟ್ಟಿ ತಳ್ಳಿ ಬಿಡ್ತಿದೆ. ನಾನು ಹೀಗಿದ್ದೀನಿ, ಅರೆ ಭಗವಂತನ ಹತ್ರ ಹೋಗಿ, ಜಿನವಾಣಿಯ ಹತ್ರ ಹೋಗಿ, ಅಜ್ಞಾನಿಗಳ ಹತ್ರ ಅಲ್ಲ. ಪ್ರಭು ನೀ ಹೇಳ್ತಿ ಹಾಗೇ ನಾನಿದ್ದೇನೆ. ಅನಂತ ಕಾಲದಿಂದ ಸರ್ವಜ್ಞ ಪ್ರಭುಗಳು ಏನು ಹೇಳ್ತಾ ಬಂದಿದ್ದರು, ಇಂದಿನವರೆಗೆ ನಾನು
ಕೇಳಿರಲಿಲ್ಲ. ಆದ್ರೆ ನಿಜವಾಗಿ ನಾನು ಹಾಗೆ ಇದ್ದೆ. ಅವ್ರ ಜೋಡಿ ಮಾಡಲಿಲ್ಲ ಸಂಭಾಷಣೆ. ಸಿದ್ಧರ ಜೊತೆ ಸಂಭಾಷಣೆಗೆ ಇವರು ಯಾರ ಮುನಿರಾಜರ. ನಾವು ಅರ್ಹಂತರ ಜೊತೆ ಸಂಭಾಷಣೆ ಮಾಡಬೇಕಲ್ಲ. ನಾನು ಯಾಕೆ ಇದುವರೆಗೆ ಕೇಳಲಿಲ್ಲ? ಹೌದು, ನಾನು ಕೇಳುವ ಹಾಗೆ ನನಗೆ ಒಪ್ಪಿಗೆ ಆಗುವ ಹಾಗೆ ನೀ ಹೇಳಿಲ್ಲ. ಭಗವಂತನ ಜೋಡಿ ಮಾಡ್ರಿ ಜಗಳ. ನಮ್ಗೆ ಒಪ್ಪಿಗೆ ಆಗಿಲ್ಲ ಅಂದ್ಮೇಲೆ ನೀ ಹೇಳಿಲ್ಲ. ಅವನಿಗೆ ಹೇಳೋದ್ರಿ ಭಗವಂತಗ. ಅಂದ್ರೆ ಅದು ಪ್ರತಿಧ್ವನಿಯಾಗಿ ಬರ್ತಿದ್ದೀರಿ. ಆ ಧ್ವನಿ ತರಂಗಗಳು ಹೋಗಿ 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 ಅದುವೇ ನನ್ನ ಕಡೆ ತಿರುಗಿ. ಲೋಕದೊಳಗೆ ನಾವು ಏನು ಮಾಡ್ತಾ ಇದ್ದೀವಿ ಅದು ನಮಗೆ ಸಿಗ್ತಿದೇನಿಲ್ರಿ. ಏನು ಮಾಡ್ತಾ ಇದ್ದೀವಿ, ಅಂಥ ಭಾವ ಮಾಡ್ತಾ ಇದ್ದೀವಿ, ಅಂಥ ಫಲ ಸಿಗ್ತಿದೀವಿ ಅಥವಾ ಹಾಗೆ ಇದೆ. ಅಲ್ಲಿ ಹೋದ ನಂತರ ನಮ್ಮ ತಪ್ಪನ್ನು ನಾವು ಸ್ವೀಕಾರ ಮಾಡುವ ಸಲುವಾಗಿ, ಅವನವೇ ತರಾಗತೆ ನಮಗೆ ತಿಳಿದು ಬರುವ ಸಲುವಾಗಿ, ನಮ್ಮ ರೂಪಿ ವಸ್ತುವಿನ ನಿರ್ಣಯ ನಾವು ಆಗುವ ಸಲುವಾಗಿ ಯಾವ ಪ್ರಯತ್ನ ಮಾಡಬೇಕು ಅದನ್ನು ನಾವು ನಮ್ಮ ಬುದ್ಧಿಗೆ ಅನುಸರಿಸಿ ಮಾಡೋದು. ಉಳಿದದ್ದೆಲ್ಲ ಮಾಡ್ತೇವೇನಿಲ್ರಿ. ಇದೇ ಮಾತು ನಿನ್ನೆ ಒಂದು ಸ್ವಲ್ಪ ಚರ್ಚೆ ಬಂತು. ಸಂಕಾತ್ಮಾರ ಒಬ್ರಿಗೆ ಭಕ್ತಿ ಕೇಳಿದ್ರು, ಈ ಮೂರ್ತಿಯಲ್ಲಿ ಆ ಮೂರ್ತಿಯ ಚಮತ್ಕಾರ ಅಂತ, ನಿಮ್ಮಂತೆ ಚಮತ್ಕಾರ ಕರುವುದಂತಾರು, ನಮ್ಮಂತೆಯೂ ಇಲ್ಲ ಮೂರ್ತಿ ಅಂತ. ನೀವು ಭಾವಶಾಲಿ, ನೀವು ಭಾವದಿಂದ ಇದು ಮಾಡಿದ್ರೆ ಅದ ಚಮತ್ಕಾರ. ಮತ್ತೆ ಎಲ್ಲಿರೋದು ಚಮತ್ಕಾರ? ಎಲ್ಲಿರೋದು? ಎಲ್ಲೂ ಚೈತನ್ಯ ಚಮತ್ಕಾರವನ್ನು ಹೊರತುಪಡಿಸಿ ಚಮತ್ಕಾರ ಎಲ್ಲೂ ಇಲ್ರಿ. ಚೈತನ್ಯವೇ ಚಮತ್ಕಾರ. ಆ ಚಮತ್ಕಾರ ಇಂಥದ್ದು ಇದೆಯಲ್ಲ, ಒಂದು ಸಲ ಲಕ್ಷದೊಳಗೆ ಬಂದ ನಂತರ ಜಡವೆಲ್ಲವೂ ನಿಸ್ಸಾರ ಆಗ್ತಿದ್ದೀರಿ. ಎಲ್ಲ 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 ಏನಿಲ್ಲ, ಜಡವಾಗಿ ಕಾಣಿಸ್ತಿದ್ದೀರಿ. ಸಿದ್ಧ ಪೂಜೆಯೊಳಗೆ ಬರ್ತಿದೆ ಯುಗಲ್ಜಿತ್. ಜಗಾಯ ತುಮನೆ ಕಿತನಿ ಬಾರ್ ಚಿರನಿದ್ರಾ ಕಾ ಅಂತ ಏನು ಬರ್ತಿದೆ. ಏನಿದೆ ಮುಂದೇನಿದೆ? ಸಮೋಹಿತ ಆಗಿದ್ದನೆ ಜಡದೊಳಗ. ಜಡ ಎಲ್ಲ ನನಗೆ ಸಚೇತನವಾಗಿ ಕಾಣಿಸ್ತಾ ಇತ್ತು. ನಾನು ಅಚೇತನವತ್ತು ಕೂತಿದ್ದೇನೆ. ಇದು ಭಾವ ಇದೆ ರೀ, ಶಬ್ದ ಏನಿದೆ ಬರ್ತಾ ಇಲ್ಲ. ಜಗಾಯ ತುಮನೆ ಕಿತನಿ ಬಾರ್ ಹುವಾ ನಹಿ ಚಿರ ನಿದ್ರಾ ಕಾ ಅಂತ. ಈ ನೀತಿ ನೆನಪು ಮಾಡ್ಕೊಳ್ಳೋದ, ಬೇಕಾದ್ರೆ ಹೋಗಿ ತೆಗೆದು ನೋಡೋದ. ನಿಖಿಲ ಜಗ ಅದ ಇಡೀ ಜಗತ್ತನ್ನ ನನಗೆ ಸಪ್ರಾಣ ಸಚೇತನ ಕಾಣಿಸ್ತೇನೆ. ನನಗೆ ಪ್ರಜ್ಞೆ ಇಲ್ಲ. ಯಾವಾಗ ನಾನು ಎದ್ದೆನೋ ಅವಾಗ ಅದೆಲ್ಲ ಜಡ ಇದೆಯಲ್ಲ, ಅದೇನೂ ಇಲ್ಲ, ಬರೀ ಜಡ. ಜಡದೊಳಗೆ ಏನಿದೆ? ಇದರೊಳಗೆ ಏನಿದೆ ಮಹತ್ವ? ಇದರೊಳಗೆ ಏನಿದೆ ಮಹತ್ವ? ಜಡನೇ ಇದೆಯಲ್ಲ. ಇದರೊಳಗೆ ಏನಿದೆ? ಅದೇ ಪ್ರಕಾರ ಇದರೊಳಗೆ ಏನಿದೆ? ಆ ಧನದೊಳಗೆ ಏನಿದೆ? ಆ ಚಿನ್ನದೊಳಗೆ ಏನಿದೆ? ಆ ಸ್ಫಟಿಕದೊಳಗೆ ಏನಿದೆ? ಆ ರತ್ನದೊಳಗೆ ಏನಿದೆ? ಏನಿದೆ ಹೇಳಿ? ಜಡವನ್ನು ಹೊರತುಪಡಿಸಿ ಏನಿದೆ? ಸುಮ್ಮನೆ ಹೇಳಿಲ್ರಿ. ಧೂಳ ಹೇ, ಮಿಟ್ಟಿ ಹೇ, ಧೂಳಿನ ರಾಶಿ. उसने आत्मराम ಅರೆ ಯಾ ಬಾಲ ಗೋಪಾಲ ಎಲ್ರಿಗೂ ಅನುಭವದಲ್ಲಿ ಬರ್ತಾ ಇದ್ದಾನೆ. ಭೂಮಿ ಮೇಲೆ ಎಲ್ಲಿ ಅದೇವ್ರಿ? ನಿಜವಾಗಿಯನ ಆ ಮಾನ ನಿನ್ನೆ ಕೆಳಗೆ ಹೇಳಿದ್ರಲ್ಲ, ಗರ್ವ, ಜ್ಞಾನದ ಗರ್ವ ಬಂತು ಅಂತಂದ್ರೆ
ಅರೆ ಜ್ಞಾನದ ಗರ್ವಲ್ಲ, ಜ್ಞಾನ ಗರ್ವದ ವಶ ಆಗಿದ್ದೀರಿ ಇಂದಿನವರೆಗೆ. ಈಗ ಕೂಡ ಈ ಮಾನಕಷಾಯದ ಬಗ್ಗೆ ಒಂದಿಷ್ಟು ದೀರ್ಘವಾಗಿ ವಿಚಾರ ಮಾಡಿ ನೋಡೋದು. ಯಾವುದು ನಮಗೆ ಸಹನಾಗ್ತಿದೆ? ಸುಮ್ಮನೆ ಆಚಾರ್ಯ ಭಗವಂತರು ಈಗ ಉಪಸ್ಥಿತಿ ಇಲ್ಲ ಅಂಥೇಳಿ ಅವ್ರ ಶಬ್ದಗಳನ್ನು ಕೇಳಿ ನಮಗೆ ಹಾಸ್ಯ ಆಗ್ತಿದೆ. ಎಲೆ ಆತ್ಮಘಾತಕ್ಕೆ ಒಂದು ವೇಳೆ ಅವ್ರು ಇರ್ತಿದ್ರಂದ್ರೆ ಬಿಡ್ತಿದ್ದೇವೇನ್ರಿ ನಾವು? ಹಾಗಂತಿದ್ರ ಅಪ್ಪಾಜಿ ಹೇಳ್ತಿದ್ರು ಕುಂದು ಕುಂದರ ಅಂಥೇಳಿ. ಈಗೆಲ್ಲ ಮಂಗಲಂ ಕುಂದಾದ್ಯು. ಆದ್ರೆ ಅವ್ರ ಇರುವೆಳೆದೊಳಗೆ ಶ್ರವಣನ ಹಿತಿರಿ ಎಂಚಹಯ್ಯ ಅಂಥೇಳಿ ಅಂದ ನಂತರ ಯಾತಕ್ಕೆ ಬಿಟ್ಟಾರ್ರಿ ಅವ್ರನ್ನ? ಯಾಕೆ ಬಿಟ್ಟಾರೆ ಹೇಳ್ರಿ? ನಮ್ಮಂಥವ್ರೆಲ್ಲ ನಾವು ಬಿಡ್ತಿದ್ದೇವೇನು? ಬಿಡ್ತಿದ್ದೇವೆ. ಒಳಗಿದೆ ರೀ ಏನ ಹೈವಾನ ಶೈತಾನ ಏನಂತಾರಲ್ಲ ಅದೆಲ್ಲ ಇದೆ ರೀ. ಒಳ ಮೇಲೆ ಮುಖವಾಡ ಇದೆ. ಮಾನವೀಯತೆ ಒಳಗಿಲ್ಲ. ಧರ್ಮದ ರುಚಿ ಅಂತೂ ಇಲ್ಲವೇ ಇಲ್ಲ. ಬರೀ ಸೋಗಿದೆ ರೀ, ಸೋ. ಅಭಿನಯ ಅರೆ ಅಭಿನಯ ಅಂತಂದ್ರೆ ಬೇರೆ ಏನ್ರ ಮಾಡ್ತಾ ಇದೀವೋ ತೋರಿಸ್ತಾ ಇದೀವೋ ಹೀಗೆ ಮಾತಲ್ರಿ ಗೌರಣ್ಣವ್ರು. ಕುಂದು ಪ್ರಭುನ ಹೇಳಿದ್ರು ಒಳಗ ಆತ್ಮನ ಅನುಭೂತಿ ಇಲ್ಲದ ಪಂಚಮಹಾವ್ರತದ ಪರಿಪಾಲನೆ ಮಾಡುವವನಿಗೆ ಏನಂದ್ರು? ನಟಶ್ರಮಣ. ಹಾಗಾದ್ರೆ ಅವೇನು ನಟನೆ ಮಾಡ್ತಿದ್ದ? ಎಲ್ಲ ಹಾಗೇ ನಾವು ಸೋಗ ನಟನೆ ಮಾಡ್ತಾ ಇದ್ದೀವಿ. ಧರ್ಮ ಒಳಗಿಲ್ಲ. ಒಳಗೇನಿಲ್ಲ? ಆತ್ಮಸ್ವರೂಪದ ಕುರಿತು ತೀವ್ರ ಜಿಜ್ಞಾಸೆಯ ಭಾವಿಲ್ಲ. ಈ ದೇಹಾದಿಗಳ ಬಾಹ್ಯ ವಸ್ತು ಇದ್ದಾವೆ, ಸಂಯೋಗಿ ವಸ್ತು ಇದ್ದಾವೆ. ಇವುಗಳ ಕುರಿತು ಈ ಸಂಯೋಗಿತನಂತ ಬಾಹ್ಯತನಂತ ಆತುನ ವಿಶ್ವಾಸ ಇರ್ತದೆ. ಇದೇನ ಯಶ್ಪಾಲ ನನ್ನ ಶಬ್ದ ಏನಿತ್ತು? ಬೇಂಬಿಚ ದೇಠಾಪಾಸ ಶಬ್ದ ಇತ್ತಲ್ಲ. ಅಂದ್ರೆ ಏನ? ಅದನ್ನೇ ಅಪ್ಪಾಜನು ಹೇಳ್ತೀನಿ, ನಾಭಿಮೂಲದಿಂದ ಅಂತ ಹೇಳಿ. ಅಂದ್ರೆ ನಾದರ ಅನುವಾದ. ನಾಭಿಮೂಲದಿಂದ ನಮಗೆ ಬೇಕಾಗಿದೆ ಏನ? ರೂಪಿ ಚಿನ್ಮಾತ್ರ ತತ್ವ ಸರ್ವಜ್ಞ ಪ್ರಭು ಹೇಳಿರುವಂಥ ವಸ್ತು. ಸರ್ವಜ್ಞ ಪ್ರಭು ತಮ್ಮ ಜ್ಞಾನದೊಳಗೆ ನೋಡಿರುವಂಥ ವಸ್ತು ನಾನಿದ್ದೇನೆ. ಪೂಜ್ಯಪಾದ ದೇವ ಸಮಾಧಿ ತಂತ್ರದೊಳಗೆ ಏನು ಹೇಳಿದರೆ, ಸಿದ್ಧರಲ್ಲಿ ಯಾವುದು ಇದೆ ಅದು ನಾನು, ಸಿದ್ಧರಲ್ಲಿ ಯಾವುದು ಇಲ್ಲವೋ ಅದಾವುದು ನಾನಲ್ಲ. ಸಿದ್ಧರಲ್ಲಿ ಶರೀರ ಇಲ್ಲ, ರಾಗ ಇಲ್ಲ, ದ್ವೇಷ ಇಲ್ಲ, ಏನೂ ಇಲ್ಲ. ಹಾಗಾದ್ರೆ ನನ್ನಲ್ಲೇನೋ ರಾಗ ದ್ವೇಷ ಇರಲಿಕ್ಕೆ ಸಾಧ್ಯ ಇಲ್ಲ. ಸವ್ಯೇ ಶುದ್ಧಾಹು ಶುದ್ಧ. ಜಾರಸಿಯ ಸಿದ್ಧಪ್ಪ ತಾರಸಿಯ ಭವಮಲ್ಲಿಯ ಜೀವ ಕುಂತಿ. ವಿಶ್ವಾಸ ಯಾವುದರಂತೆ ಇದೆ? ಒಂದು ಸ್ವಲ್ಪ ಇವತ್ತಿಂದ ಮಾನಕಷಾಯದ ಸರ್ವಜ್ಞ ಪ್ರಭು ಹೇಳಿರುವಂಥ ವಸ್ತುವಿನ ಭಿನ್ನ ಸ್ವರೂಪದ ಪರಿಚಯ ಮಾಡಿಕೊಳ್ಳುವ ಸಲುವಾಗಿ ನನ್ನಲ್ಲಿ ಇರುವಂಥ ರುಚಿ ಜಿಜ್ಞಾಸೆಯಿಂದ ನಾನು ಅವಲೋಕನೆ ಮಾಡೋದು, ಅಳತೆ ಮಾಡೋದು. ಎಷ್ಟಿದೆ? 1 ಇಂಚ್ ಇದೆಯೋ, 1 ಫೂಟ್ ಇದೆಯೋ, 1 ಮೀಟರ್ ಇದೆಯೋ, ಅಳತೆ ಮಾಡೋದು. 1 ಇಂಚ 1 ಫೂಟ 1 ಅಳತೆಯಿಂದ ಏನಾಗೋದಿಲ್ಲ. 343 ಘನರಂಚು ಪ್ರಮಾಣ. ಅಳತೆ ಕೋಲನ ಇರ್ತದೆ. ನೀವು ಹೇಳ್ದಂಗೆ ಏಕಾಂತದಾಗ ವಾಸ್ತವಿಕದ ನಿರಾಲಂಬಿ ಜ್ಞಾನದ ವಿಚಾರ ಮಾಡಬೇಕು. ನಿರಾಲಂಬಿ ಆದರೆ ಎಂಥದ್ದದ? ದೇವಶಾಸ್ತ್ರ ಗುರುಗಳ ಮೂಲಕ ಪ್ರದತ್ತ ಇರಬೇಕಾದ ಮತ್ತು ಆ ದೇವಶಾಸ್ತ್ರ ಗುರುಗಳ ಅವಲಂಬನೆಯನ್ನು ಬಿಟ್ಟುಕೊಟ್ಟು ಆ ವಸ್ತುವಿನ ವಿಚಾರ ಏಕಾಂತದೊಳಗೆ ಎಷ್ಟು ಸ್ವಾಧ್ಯಾಯ ಮಾಡ್ತೇವಲ್ಲ ಅದರೊಳಗಿನ ಒಂದು 3 ಅಂಶ ಸಮಯ ಪ್ರಯತ್ನ ಮಾಡಲಿಕ್ಕೆ ಬೇಕ್ರಿ. ಕೂತು ನಟನೆ ಮಾಡ್ತೇವೆ ಜಪದ್ದು. ಅದನ್ನು ಬಿಟ್ಟ ಒಂದಿಷ್ಟು ಇವು ಒಳ್ಳೆ ಭಾಷ್ಯ ಜಗತ್ತಿನಿಂದ ನಮಗೇನು ಆಗುವಂಥದ್ದಿಲ್ಲ. ಯಾವ ಕಾಲದೊಳಗೂ ಆಗುವುದಿಲ್ಲ. ಭಾಷ್ಯ ಜಗತ್ತು ನಮ್ಮ ಸಲುವಾಗಿ ಸುಖದಲ್ಲಿ ನಿಮಿತ್ತ ಆಗೋದಿಲ್ಲ. ಆದ್ರೆ ನಮ್ಮ ಹಾಸ್ಯ ಮಾಡಬಹುದು,
ಮಾಡಿದರೆ ನಮ್ಮ ನಿಂದೆ ಮಾಡ್ಬೋದು, ಆದ್ರೆ ನಮ್ಮ ಸುಖದ ಪರಿಚಯ ಮಾಡಿಸಿಕೊಡೋದು ಅದರಿಂದ ಸಾಧ್ಯ ಇಲ್ಲ. ಅದಕ್ಕೆ ದೇವಶಾಸ್ತ್ರ ಗುರುನ ಬೇಕ್ರಿ. ಇಡೀ 3 ಲೋಕದ ಸಾರ ಏನು ಹೇಳಿದ್ರೆ ದೌಲತರಾಮರು, 3 ಲೋಕದಿ ವೀತರಾಗವು ಸಾರವಿದೆ ವಿಜ್ಞಾನತೆಯು ಮೇನ್ ತೋರುವೊಡೆ ಶಿವಕಾರ ಶಿವ ಸ್ವರೂಪವಾಗಿರುವುದು ಸಾರಿ ಅರಹಂತಾವಿಷಿದ್ದರು ಭೂರಿ ವೈಭವದಿಂದ ಮೆರೆವರು 3 ಯೋಗಗಳಿಂದ ನಮಿಸುವೆ ನಾನು ಅದಕ್ಕೀಗ 3 ಯೋಗಗಳಿಂದ ನಮಿಸುವೆ ನಾನು ಅದಕ್ಕೀಗ. ಈ ಮೊದಲು ಎಂದು ಈಗ ನಮಿಸ್ತೇನೆ, ಈ ಮೊದಲೆಂದೂ ನಮಿಸಿಲ್ಲ. 3 ಯೋಗಗಳನ್ನ ಅರ್ಥಾತ್ ಯೋಗಗಳ ಅವಲಂಬನೆಯನ್ನ ಬಿಟ್ಟು ತ್ರಿಯೋಗನ ಸಂಹಾರಿಕೆ ಅಂದ್ರೆ ಏನ್ರಿ? 3 ಯೋಗಗಳ ಮನ ವಚನ ಕಾಯದ ಅವಲಂಬನೆಯನ್ನ ಬಿಟ್ಟು ನಾನೀಗ ಅದಕ್ಕೆ ನತಮಸ್ತಕ. ಕಾಯದೊಳಗನ ಮಸ್ತಕ ಈತಿ, ಮತ್ತೆಲ್ಲದ ಮಸ್ತಕನಿಂದ ಹೌದೇನಲ್ಲ? ಬುದ್ಧಿಯನ್ನ ಅಲ್ಲಿ ಸಮರ್ಪಣೆ. ಈಗಂದ್ರೆ ಯಾವಾಗ? ಅರೆ ಅನಂತ ಕಾಲದೊಳಗಾಗಿಲ್ಲ. ಇಲ್ಲಿ ಹೇಳಿದ್ರಲ್ಲ, ಏನು ಹೇಳಿದ್ರು? ಅನಾದಿ ಕಾಲದಿಂದ ಏನು ಮಾಡ್ತಾ ಇದ್ದಾನ್ರಿ? ಅನಾದಿ ಕಾಲದಿಂದ ಕರ್ಮಗಳ ಉದಯದ ಉಪಾಧಿಗಳನ್ನು ತಾನು ಅಂಥೇಳಿ ಅನುಭವ ಮಾಡ್ತಾರೆ. ಹಸಿವು ಯಾರಿಗಾಗ್ತಿದ್ದೀರಿ? ನನಗಲ್ಲ. ಊಟ ಮಾಡಿದ ನಂತರ ಶಾಂತಿ ಅಥವಾ ಅಶಾಂತಿ ಯಾರಿಗಾಗ್ತಿದೆ? ನನಗೆ. ಊಟ ಮಾಡಿದ ನಂತರ ಶಾಂತಿ ಆಗ್ತಿದೆ, ಅಶಾಂತಿ ಶಾಂತಿ ಆಗುತ್ತೆ. ಅಶಾಂತಿನ ಧರ್ಮ ಸುಧಾ ಅಶಾಂತಿ. ನಿಜವಾಗಿರಿ, ನಾವು ಮಾಡ್ತಾ ಇದ್ದೇವೆ ಎಲ್ಲ ಪ್ರಕ್ರಿಯೆ ನಮ್ಮ ಅಶಾಂತಿ ಆಕುಲತೆಯ ಒಳಗಿನ ಶಾಂತಿಯನ್ನು ಕದಡಿ ಇಡುತ್ತಾ ಇದ್ದಾವೆ. ಎಲ್ಲಿದೆ ಶಾಂತಿ? ಚೈತನ್ಯ ಜ್ಯೋತಿ ಅಸ್ತಾಗಿ ಹೋದ್ಮೇಲೆ ನಾವು ಶಾಂತಿ ಅಂತೇವ್ರಿ. ನಿದ್ರೆ ಎಂಥ ಶಬ್ದ ರೀ ಆಚಾರ್ಯ ಭಗವಂತರದ. ಚೈತನ್ಯ ಜ್ಯೋತಿ ಅಸ್ತಾಗಿ ಹೋಗ್ತಿದೆ ನಿದ್ರೆ ಒಳಗೆ, ಅವಾಗ ನಮ್ಗೆ ಶಾಂತಿ. ಅದು ತಿನ್ಬೇಕದು ಖಾರ ಇದೆ, ಇದು ಹುಳಿ ಇದೆ, ಹಾಗಿದೆ, ಚೆನ್ನಾಗಿದೆ, ಇದೆಲ್ಲ ಅಶಾಂತಿ. ಅದರಲ್ಲಿ ನಮಗೆ ಸುಖ. ಭೋಜನದ ಸಮಯ ಹೌದು ಅಥವಾ ಇಲ್ಲ? ಅದೊಂದಿಷ್ಟು ನೆಕ್ಕತ್ತೇವೆ, ಇದೊಂದಿಷ್ಟು ಮಾಡ್ತೇವೆ, ಅದೊಂದಿಷ್ಟು ಕಡ್ಕೊಳ್ಳಿ ಕರಂ ಅಲ್ಲೊಂದಿಷ್ಟು ಲಕ್ಷ ಹೋಗ್ತಿದೆ, ಇಲ್ಲೊಂದಿಷ್ಟು ಹೋಗ್ತಿದೆ, ಇದಕ್ಕೆ ಸಂಬಂಧಿಸಿದ ಒಂದಿಷ್ಟು ವಿಕಲ್ಪ, ಅದಕ್ಕೆ ಸಂಬಂಧಿಸಿದ ಒಂದಿಷ್ಟು ವಿಕಲ್ಪ. ಒಳ್ಳೇದಿದೆ, ಖಾರ ಉಪ್ಪ ಹದವಾಗಿದೆ ಅನ್ನೋದು ಅಶಾಂತಿಯನ್ನು ಶಾಂತಿ ರೀ. ಅಶಾಂತಿ ಪ್ರಭು. ಅಶಾಂತಿಯೊಳಗನ ಈ ಜೀವ ಶಾಂತಿ ಸುಖ ಅಂತ ಹೇಳಿ ತಿಳ್ಕೊಂಡಿರೋ ವೇಳೆದೊಳಗ ಇವನಿಗೆ ಶಾಂತಿಯ ಸುಖದ ಉಪಾಯ ಹೇಗೆ ತಿಳಿದು ಬರುತ್ತೆ? ಬರು ಸಾಧ್ಯ. ಅದ್ಭುತ ಮಾತಿದೆ, ಓದಿ ಬರ್ತೇನೆ ಅದೊಂದು ವಾಕ್ಯ. ನಾನು ಹೇಗಿದ್ದೇನೆ ಅದಕ್ಕೊಂದು ರೆಡ್ ಬೆನ್ಲೆ ಮಾರ್ಕ್. ನಾನು ಹೇಗಿದ್ದೇನೆ, ಹಿಂದಿನ ಶ್ಲೋಕಗಳನ್ನೆಲ್ಲ ನೋಡ್ರಿ, ನಾನು ಹೇಗಿದ್ದೇನೆ ಅನ್ನೋ ಪ್ರಶ್ನೆ ಬಂದಿಲ್ಲ. ಜೀವ ಹೇಗಿದೆ ಚೈತನ್ಯವು, ಹೇಗಿದೆ ಜ್ಞಾತ ಸ್ವಭಾವವು, ಇಂಥವು ಪ್ರಶ್ನೆ ಸಾವಿರಾರು ಬಾರಿ ಬಂದದ್ದು. ಅದನ್ನು ನಾನು ಹೇಗಿದ್ದೆ. ಯದಿ ಕಾರಕಾನಿ ವಾ ಧರ್ಮ ವಾ ಗುಣ ಭಿದ್ಯಂತಾಂ ಚಿತಿ ಭಾವೇ ಕಾಚನ ಭಿದಾನ. ಒಂದು ವೇಳೆ ಆತ್ಮನ ಮೂಲಕ ಆತ್ಮನಲ್ಲಿ ಇಂಥ ಭೇದ ಅಥವಾ ಉತ್ಪಾದನ ವ್ಯಯ ದ್ರವ್ಯ ರೂಪದ ದ್ರವ್ಯ ಗುಣ ಪರ್ಯಾಯ ರೂಪದ ಭೇದ ಬುದ್ಧಿ
ಅಥವಾ ಜ್ಞಾನಗುಣ, ದರ್ಶನಗುಣ, ಸುಖಗುಣ ಇತ್ಯಾದಿ ಅನಂತ ಗುಣರೂಪದ ಭೇದ ಬುದ್ಧಿ. ಇಂಥ ಭೇದಗಳು ನೋಡ್ರಿ ಏನು ಶಬ್ದ ಇದೆ. ಒಂದು ವೇಳೆ ವಚನದ ಮೂಲಕ ಉತ್ಪನ್ನ ಮಾಡಿದರೆ ಉತ್ಪನ್ನವಾಗುತ್ತವೆ. ಭಿದ್ಯಂತೆ ಭಿದ್ಯಂತ, ಉತ್ಪನ್ನ ಮಾಡಿದರೆ ಆಗ್ತಾವ ಉತ್ಪನ್ನ. ಅವು ವಚನ ಮಾತ್ರ ಭೇದವಾಗಲಿ, ಅವು ಉತ್ಪನ್ನ ಎಲ್ಲಿ ಮಾಡಿದ್ದಿದೆಯಲ್ಲ ಅಲ್ಲೇ ಆಗಲಿ. ಅವು ನನ್ನೊಳಗಾಗೋದು ಬೇಡ, ಆದ್ರೆ ಆಗಲಿ, ಅಲ್ಲೇ ಆಗಲಿ. ಅವು ನನ್ನೊಳಗೆ ಬೇಡ. ವಚನ ಮಾತ್ರ ಭೇದ ಮಾಡಿದರೆ ಏನ, ವಚನದ ಮೂಲಕ ಉತ್ಪನ್ನ ಮಾಡಿದರೆ ಉತ್ಪನ್ನವಾಗುತ್ತವೆ ಏನ, ಭೇದಗಳ. ಅವು ವಚನ ಮಾತ್ರ ಭೇದವಾಗಲಿ, ಆದರೆ ಚೈತನ್ಯ ಸತ್ತಾದಲ್ಲಂತೂ ಯಾವುದೇ ಭೇದವಿರುವುದಿಲ್ಲ. ನಿರ್ವಿಕಲ್ಪ ಮಾತ್ರವು ಅದು ಚೈತನ್ಯ ವಸ್ತುವಿನ ಸತ್ವವಿದೆ. ಸತ್ವರೇ ಸತ್ವ. ಹಾಲಿನ ಸತ್ವ ಯಾವ ಪ್ರಕಾರ ಸ್ನಿಗ್ಧತೆ, ಕೃತ, ತುಪ್ಪ, ಕೆನೆ ಇದೆಯೋ ಹಾಗೆ ನಿರ್ವಿಕಲ್ಪ ಮಾತ್ರ ಚೈತನ್ಯದ ಸತ್ವ ಇದೆ. ಸತ್ವ ನಿರ್ವಿಕಲ್ಪ ಇಲ್ಲ ಅಂತಂದ್ರೆ ಚೈತನ್ಯದೊಳಗೇನು ಸತ್ವನೇ ಇಲ್ಲ. ಅದಕ್ಕೆ ನಿಸ್ಸತ್ವ ಆಗಿದೆ. ನಾನು ನಿರಂತರ ವಿಕಲ್ಪ 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 ರೂಪದಿಂದ ಪರಿಣಮಿಸ್ತಾ ಇರುವಂಥ ನಾನು ಚೈತನ್ಯ ಇದ್ರೂ ನಿಸ್ಸತ್ವ. ಜಡಕ್ಕೆ ವಿಕಲ್ಪ ಆಗೋದಿಲ್ಲಲ್ಲ. ಅಂಥೇಳಿ ಸಂಪದದೊಳಗೆ ಏನು ಬಂತು, ಶಬ್ದ ಏನು ಬಂತು, ಚಿದಾಭಾಸ್ ಬಂತೇನಿಲ್ಲ, 2-3-4 ಚಿದಾಭಾಸ್. ಚೈತನ್ಯ ಇದ್ರೂ ವಿಕಲ್ಪ ಇದ್ರ ನಿಸ್ಸತ್ವಾಗಿದೆ ಅಲ್ಲ, ಏನು ಸತ್ವ. ನಿರ್ವಿಕಲ್ಪ ಮಾತ್ರವು ಅದು ಚೈತನ್ಯ ವಸ್ತುವಿನ ಸತ್ವವಿದೆ. ಹೇಗಿದೆ ಚೈತನ್ಯ ಭಾವವು, ನಾಳೆ ಹೇಗಿದೆ ಚೈತನ್ಯ. ಮೊದಲು ನಾನು ಹೇಗಿದ್ದೇನು ಅದರದ ವಿಶ್ವಾಸ, ಅದರದ ಪ್ರಯತ್ನ ಬೇಕು, ಅದರದ ಹುಡುಕಾಟ ಬೇಕು, ಅನ್ವೇಷಣೆ ಬೇಕು, ಒಳಗಡೆ ಬೇಕು, ಕಾರ್ಯ ಆರಂಭ ಆಗಲಿಕ್ಕೆ. ಇದು ಮುಚ್ಚಿದ ನಂತರ ಅಲ್ಲಿ ಕಾರ್ಯ ಆರಂಭ ಆಗಬೇಕು. ಇದು ಮುಚ್ಚಿದ ನಂತರ ಅದು ಮುಚ್ಚೋಯ್ತು ಅಂತಂದ್ರೆ ಏನು ಉಪಯೋಗ?